ಹೇಗಿದೆಯಮ್ಮ? ನೋಡ್ರೆ ಚೆನ್ನಾಗಿತ್ತು ನಿಂದು ಇಂಟರ್ವ್ಯೂ. ಹೇಗಿದ್ದಾರೆ ಸರ್? ಅವ್ರೇನು ಸಿಕ್ಕಲ್ಲ ಅನ್ಸುತ್ತೆ. ಕೊತ್ತಲವಾಡಿ ಸಿನಿಮಾದ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ನಿರೂಪಕಿ ಶಮೀರಾ ಬಿಳುವಾಯಿ. ಕೊತ್ತಲವಾಡಿ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೂ ಮುನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ನಿಲ್ಲುವಂತಹ ಎಲ್ಲ ಮಾಧ್ಯಮ ಮಿತ್ರರು ಆಗಮಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಕೊತ್ತಲವಾಡಿ ಚಿತ್ರತಂಡದ ಪರವಾಗಿ ಪ್ರೀತಿಯ ಚಪ್ಪಾಳೆಯೊಂದಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಎಲ್ಲ ಮಾಧ್ಯಮ ಮಿತ್ರರಿಗೆ ಕೂಡ. ಅವರ ಜೊತೆಯಲ್ಲಿ ಕೊತ್ತಲವಾಡಿಯ ಇಡೀ ಚಿತ್ರತಂಡ ನಮ್ಮ ಜೊತೆಯಾಗಿದೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಕೊತ್ತಲವಾಡಿ ಚಾಮರಾಜನಗರದ ಗುಂಡ್ಲುಪೇಟೆಯ ಮಧ್ಯಭಾಗದಲ್ಲಿರುವಂತಹ ಒಂದು ಸುಂದರವಾದಂತಹ ಊರು. ಬಹಳಷ್ಟು ಜನರು ನಾವು ಚಿಕ್ಕಮಗಳೂರು, ಕೊಡಗು ಹೇಗೆ ನಾವು ಸ್ವರ್ಗ ಅಂತ ಹೇಳ್ತೀವೋ, ಕೊತ್ತಲವಾಡಿಗೆ ಭೇಟಿ ನೀಡಿರುವಂತಹ ಪ್ರತಿಯೊಬ್ಬರು ಹೇಳೋದು ಇದು ಕೂಡ ಭೂಮಿ ಮೇಲಿರುವಂತಹ ಒಂದು ಸ್ವರ್ಗದಂತಹ ಊರು ಅಂತ ಹೇಳಿ. ಅಂತಹ ಸ್ವರ್ಗದಂತಹ ಊರಿನಲ್ಲಿ ಅದ್ಭುತ ಚಿತ್ರತಂಡ ಒಂದು ತೆರಳಿ ಅಲ್ಲಿ ಒಂದು ಅಮೇಜಿಂಗ್ ಆದಂತಹ ಸಿನಿಮಾವನ್ನ ಮಾಡಿದ್ದಾರೆ. ಚಿತ್ರದ ಟೈಟಲ್ ನಲ್ಲಿ ಮಾತ್ರ ಅಲ್ಲ, ಚಿತ್ರೀಕರಣ ಕೂಡ ಕೊತ್ತಲವಾಡಿಯಲ್ಲಿ ಆಗಿರೋದು ನಮ್ಮ ಹೆಮ್ಮೆ. ಮೊದಲನೇದಾಗಿ ಕೊತ್ತಲವಾಡಿಯಲ್ಲಿ ಟ್ರೇಲರ್ ರಿಲೀಸ್ ಮಾಡಬೇಕು ಅನ್ನೋದು ನಮ್ಮ ಚಿತ್ರತಂಡದ ಆಸೆಯಾಗಿತ್ತು. ಮಳೆ ಹಿನ್ನೆಲೆಯಲ್ಲಿ ಅಲ್ಲಿ ಟ್ರೇಲರ್ ಲಾಂಚ್ ಮಾಡೋದಕ್ಕಾಗಿಲ್ಲ. ಅದರ ಬೇಸರ ಇದ್ರೂ ಕೂಡ ಖಂಡಿತ ಆಗಸ್ಟ್ 1ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದಕ್ಕೂ ಮುಂಭಾಗವಾಗಿ ನಮ್ಮ ಚಿತ್ರತಂಡ ಕೊತ್ತಲವಾಡಿಗೆ ಖಂಡಿತವಾಗಿಯೂ ಬಂದು ಇಡೀ ಗ್ರಾಮಸ್ಥರ ಜೊತೆಗೆ ಚಿತ್ರತಂಡ ನಮ್ಮ ಚಿತ್ರವನ್ನ ನಿಮ್ಮೆಲ್ಲರ ಜೊತೆಗೆ ಸಂಭ್ರಮಿಸಲಿದೆ ಅನ್ನುವಂಥದ್ದು ನಮ್ಮ ಚಿತ್ರತಂಡದ ಭರವಸೆ ನಿಮ್ಮೆಲ್ಲರಿಗೂ ಕೂಡ. ಮೊದಲನೇದಾಗಿ ಎಲ್ಲ ಕೊತ್ತಲವಾಡಿ ಗ್ರಾಮಸ್ಥರಿಗೆ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಜಾಸ್ತಿ ಖುಷಿ ಆಗ್ತಾ ಇದೆ. ಸೇಮ್ ಖುಷಿ ಟೀಸರ್ ಇವೆಂಟಲ್ಲೂ ಆಗಿತ್ತು, ಬಟ್ ಇದು 100 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ. ಸೊ ಅದನ್ನು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಇಬ್ಬರಿಗೂ ಅಷ್ಟೇ. ಮೊದಲನೇದಾಗಿ ನಮ್ಮಂಥ ಟೆಕ್ನಿಷಿಯನ್ಸ್, ಕಲಾವಿದರಿಗೆ, ಕ್ರಿಯೇಟಿವ್ ಪೀಪಲ್ಗೆ ಆಪರ್ಚುನಿಟಿ ಸಿಗೋದೇ ರೇರ್. ಅದ್ರ ಮೇಲೆ ಒಂದು ಎಕ್ಸ್ಟ್ರಾವಗೆಂಟ್ ಪ್ಲ್ಯಾಟ್ಫಾರ್ಮ್ ಸಿಗೋದು ಅದು ಎರಡನೇ ಬ್ಲೆಸ್ಸಿಂಗು. ಸೊ ಅಮ್ಮ ಅವ್ರ ಮೂಲಕ, PA ಪ್ರೊಡಕ್ಷನ್ಸ್ ಮೂಲಕ ನಮಗೆ ಆಪರ್ಚುನಿಟಿ ಸಿಕ್ಕಿರೋದು ಒಂದು ಬ್ಲೆಸ್ಸಿಂಗು ಅಂತ ನಾವು ಅಂದ್ಕೊಂಡೆ ಕೆಲಸ ಮಾಡಿದ್ವಿ. ಎರಡನೇದು, ಕೆಲಸ ಆದಮೇಲೆ ಅದಕ್ಕೆ ಸಿಗೋ ಪ್ರತಿಫಲ, ಫ್ರೂಟ್ ಏನಿದೆ ಅದು ನಮಗಿನ್ನ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಎಲ್ಲರೂ ಸಾಂಗ್ಗಳನ್ನ ಇಷ್ಟಪಟ್ಟಿದ್ದೀರಾ, ಅದು ತುಂಬ ಖುಷಿಯಾಗಿದೆ. ಮೊದಲನೇ ಸಾಂಗ್ ಮುಂಗಾರು ಮಳೆ, ಅದು ನನ್ನ ಕಂಪೋಸಿಷನ್. ಹಾಗೆ ಇನ್ನೊಂದು ಸಾಂಗು, ಟೈಟಲ್ ಸಾಂಗ್ ಕೊತ್ತಲವಾಡಿ, ಅದು ಅಭಿನಂದನ್ ಅವರು ಕಂಪೋಸ್ ಮಾಡಿರೋದು, ವ್ಯಾಸರಾಜ್ ಅವರು ಹಾಡಿರೋದು. ಅದಕ್ಕೂ ಸಖತ್ತು ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಇದರಿಂದ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಅನಿಸ್ತಾ ಇದೆ. ಥ್ಯಾಂಕ್ ಯು. ಎಲ್ಲರೂ ಬಂದು ಸಿನಿಮಾ ನೋಡಿ ಹೀಗೆ ತಿಳಿಸ್ಕೊಡ್ಬೇಕು ಅಂತ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಟ್ರ್ಯಾಕ್ಗೆ ಜನ ಬಹಳಷ್ಟು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಮಾಸ್ ಎಂಟ್ರಿ ರೀತಿಯಲ್ಲಿ ಬಂದಿದೆ ನಮ್ಮ ಹೀರೋ ಇಂಟ್ರೊಡಕ್ಷನ್. ನಿಮ್ಗೆ ಎಷ್ಟು ಖುಷಿ ಇದೆ ಕೊತ್ತಲವಾಡಿಯ ಜೊತೆ ಆಗಿರೋದಕ್ಕೆ? ಎಲ್ರಿಗೂ ನಮಸ್ಕಾರ. ಕೊತ್ತಲವಾಡಿ ನನಗೆ ಒಂದು ದೊಡ್ಡ ಆಪರ್ಚುನಿಟಿ. ಇವತ್ತು ಸ್ಟೇಜಿಗೆ ಬಂದಿದ್ದೀನಿ ಅಂದರೆ ಕಾರಣಕರ್ತರ ಕಾರ್ತಿಕ್ DOP ಅವರು ಮತ್ತು ಅಮ್ಮನಿಗೆ ಎಲ್ಲಿದೆ ಥ್ಯಾಂಕ್ ಯು ಅಮ್ಮ, ಮತ್ತು ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸರ್. ವಿಕಾಸ್ ಹೇಳಿದಂಗೆ ನಿಜವಾಗ್ಲೂ ಎಲ್ಲರೂ ನಮಗೆ ಟೀಸರ್ಗೆ ಮತ್ತು ಸಾಂಗ್ಸ್ಗೆ ಕೊಟ್ಟಿದ್ದ ಪ್ರೀತಿ ಮತ್ತು ಅದಕ್ಕೆ ಬಂದಿದ್ದಂಥ ದೊಡ್ಡ ರೆಸ್ಪಾನ್ಸ್ ಒಂದು ದೊಡ್ಡ ಜವಾಬ್ದಾರಿನೇ. ಟ್ರೈಲರ್ಗೆ ತುಂಬಾ ದೊಡ್ಡ ಜವಾಬ್ದಾರಿ ಇತ್ತು, ಏನು ಮಾಡಬೇಕು ಅಂತ. ಈವನ್ ಲಾಸ್ಟ್ ಮೂಮೆಂಟ್ ತನಕ ಕನ್ನಡ ಡೈರೆಕ್ಟರ್ ಸರ್ ಮಿಡ್-ನೈಟ್ 4 ಗಂಟೆಗೆ 4 ಗಂಟೆ ತನಕ ಕೂತ್ಕೊಂಡು ಕೆಲಸ ಮಾಡೋದಲ್ಲೂ ಅಷ್ಟೇ ಟೆನ್ಷನ್ಸ್ ಇತ್ತು. ಒಟ್ಟಲ್ಲಿ ಅದಕ್ಕೊಂದು ಬ್ಯೂಟಿಫುಲ್ ಆಗಿ ಬರುತ್ತೆ ಅಂತ ಹೇಳ್ಕೊ ತುಂಬ ಖುಷಿ ಇದೆ, ಅಷ್ಟೇ ಖುಷಿ ಇದೆ. 2-3 ವಿಚಾರ ಅಂದರೆ, ಒಂದು ಸ್ಕೋರ್ ಮಾಡಬೇಕಾದ್ರೆ ನನ್ನ ಡೈರೆಕ್ಟರ್ ಸರ್ ಬಗ್ಗೆ ಮಾತಾಡಲೇಬೇಕು. ಅವರು ಟೈಮಲ್ಲಿ ಸಿಕ್ಕಾಪಟ್ಟೆ ಪಂಚುವಲ್ ಆಗಿರೋರು. ಅಭಿನಂದನ್ ನಾನು 9 ಗಂಟೆಗೆ ಬರ್ತೀನಿ ಸ್ಟುಡಿಯೋಗೆ ಅಂದರೆ 8:55 ಕರೆಕ್ಟಾಗಿ ಡೋರ್ ಬೆಲ್ ಆದ ಸ್ಟುಡಿಯೋ. ಅಷ್ಟೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ, ಅಷ್ಟೇ BGM ಕಂಪೋಸ್ ಮಾಡ್ತಾ ಇದ್ವಿ. ಜೊತೆಗೆ ದಿನಕ್ಕೆ ಎಷ್ಟೋ ಸಲ 1 ಸೀನ್ ಮಾಡಿದುಂಟು, ದಿನಕ್ಕೆ 2-3 ಸೀನ್ ಮಾಡಿದುಂಟು. ನೈಟ್ ಮುಗಿಸೋದ್ಮೇಲೆ ಒಂದೊಂದ್ಸರಿ 12 ಗಂಟೆ ತನಕ ಮಾಡಿದುಂಟು. ಪುನಃ ನೆಕ್ಸ್ಟ್ ಡೇ ಅಭಿನಂದನ್ 8 ಗಂಟೆ ಹತ್ರ ಪುನಃ 5 ಮಿನಿಟ್ಸ್ ಬ್ಯಾಕ್ ಸ್ಟುಡಿಯೋ ಕರೆಕ್ಟಾಗಿ ಮುಂದೆ ಬಂದಿದ್ರು. ಅದು ನಂಗೆ ಆ್ಯಕ್ಚುಲಿ ಒಂದು ಆ ಡಿಸಿಪ್ಲಿನ್ ನಂಗೆ ತುಂಬ ಇಷ್ಟ ಆಯಿತು ಸರ್. ಅದ್ರ ಜೊತೆಗೆ ಅವರ ಒಂದು ಟೇಸ್ಟ್ ಆಫ್ ಮ್ಯೂಸಿಕ್ ನಂಗೆ ತುಂಬ ಖುಷಿ ಆಯಿತು. ಇನ್ನೊಂದಷ್ಟು ಹೇಳ್ಬೇಕಂದ್ರೆ ನನ್ನ ಟೆಕ್ನಿಷಿಯನ್ಸ್ ನನ್ನ ಜೊತೆ ಕೆಲಸ ಮಾಡೋದು, ನಾನು ತೆರೆಯಿಂದ ಕೆಲಸ ಮಾಡಿ ನನ್ನ ಜೊತೆ ನನ್ನಿಂದ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ ನನ್ನ ಕಡೆಯಿಂದ ಥ್ಯಾಂಕ್ಫುಲ್. ನನ್ನ ಮಿಕ್ಸ್ ಇಂಜಿನಿಯರ್ ಸಂಜಯ್ ಅವರಲ್ಲಿ, ನನ್ನ ಬ್ಯಾಕ್ಗ್ರೌಂಡ್
ಜೋಡಿಸ್ಕೊಂಡು ಕೆಲಸ ಮಾಡಿ ಎಲ್ಲ ಸಿಂಗರ್ಸ್, ಇನ್ಸ್ಟ್ರೂಮೆಂಟಲಿಸ್ಟ್, ಇಂಡಿಯಾದಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಕೆಲಸ ಮಾಡುವಂಥ ಟಾಪೆಸ್ಟ್ ಮ್ಯೂಸಿಷಿಯನ್ಸ್ ಕೆಲಸ ಮಾಡಿರೋದಾಗಲಿ ಇದರಲ್ಲಿ. ಸೊ ಇದೆಲ್ಲ ನಮ್ಗೆ ತುಂಬ ಖುಷಿ ಇದೆ. ಅಷ್ಟಕ್ಕೂ ನಮಗೆ ಏನೇ ಮಾಡ್ತೀವಿ ಅನ್ನೋದು ಕೂಡ ಅಮ್ಮ ನಮಗೆ ಸಪೋರ್ಟ್ ಮಾಡಿ ಎಲ್ಲದಕ್ಕೂ ಇಲ್ಲಪ್ಪ ಮಾಡ್ರಿ ಅಂತ ಹೇಳಿ ತುಂಬ ದೊಡ್ಡ ಖುಷಿ. ಬಿಕಾಸ್ ಆ ಎಕ್ಸ್ಪೋಜರ್ ನಾವು ಅಂದರೆ ಆಸ್ ಎ ಮ್ಯೂಸಿಷಿಯನ್ ಆಗಿ ನಮ್ಗೆ ಏನೋ ಮ್ಯೂಸಿಕ್ ಬೇಕು ಅಂತ ಅದಕ್ಕೊಂದು ದೊಡ್ಡ ಸಹಕಾರ ಬೇಕಾಗತ್ತೆ. ಅದಕ್ಕೆ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಬೇಕಾಗುತ್ತೆ. ಅದಕ್ಕೆಲ್ಲದಕ್ಕೂ ಅಮ್ಮ ನಮಗೆ ಮಾಡಪ್ಪ ಆಯಿತು ಮಾಡಿ ಅಂತ ಮುಂದೆ ಕಳಿಸ ನಮ್ಗೆ ತುಂಬ ಖುಷಿ ಆಯಿತು. ಅದಕ್ಕೆ ಅಮ್ಮ ಥ್ಯಾಂಕ್ ಯು. ಜೊತೆಗೆ ನಾನು ಆ್ಯಕ್ಚುಲಿ ಟ್ರೈಲರ್ ಮಾಡ್ಬೇಕಾದ್ರೆ ತುಂಬ ಎಂಜಾಯ್ ಮಾಡಿದ್ದು ಪೃಥ್ವಿ ಸರ್ದು ಮತ್ತು ಗೋಪಾಲ್ ಸರ್ದು ಕಾಂಬಿನೇಷನ್. ಟ್ರೈಲರ್ ನೋಡಿದ್ಮೇಲೆ ಎಲ್ಲರೂ ಹೇಳ್ತಾರೆ, ಅದೇ ತುಂಬ ಖುಷಿ ಇದೆ. ಸೊ ಥ್ಯಾಂಕ್ ಯು. ನನ್ನ ತಂದೆ ತಾಯಿ ಈ ಸ್ಟೇಜಿಗೆ ಇವತ್ತು ಬಂದಿದ್ದೀರಿ ಅಂದರೆ ಅವರು ದೊಡ್ಡ ಸಪೋರ್ಟ್ಸ್. ಸೊ ನನ್ನ ತಂದೆ ತಾಯಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Thank you so much, Abhinandan Kashyap avare. Thank you so much, Vikas Vasishtha sir. Thank you once again. ಇಂದ ಕುಮಾರ್ ಅವರು ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಲಿರಿಕಲ್ ವಿಡಿಯೋ ನಮ್ಮ ಹೀರೋ ಸಾಂಗ್ ಏನಿದೆ ಅದನ್ನು ಕೂಡ ಕಟ್ ಮಾಡಿರೋದಿದ್ರೆ ಸಿನಿ ಕಟ್ಸ್ ಕುಮಾರ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ವಿ. ಹಾರ್ಟ್ಲಿ ವೆಲ್ಕಮ್. ಮೇಘರಾಜ್ ಅವರೇ, ಟ್ರೈಲರ್ ನೋಡಿರೋರೆಲ್ಲರೂ ಹೇಳ್ತಾ ಇರೋದು ಅಮೇಝಿಂಗ್ ಕಟ್ಸ್, ಎಲ್ಲಿ ಹೆಂಗ್ ಬೇಕೋ ಅಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಕುಮಾರ್ ಸರ್ ಹತ್ರ ನಿಂತ್ಕೋಬಹುದು. ಓಕೆ, ನಿಮ್ಗೆ ಎಷ್ಟು ಖುಷಿ ಆಯ್ತು ಟ್ರೈಲರ್ ನೋಡಿದಾಗ? ಹೌ ಅಮೇಜ್ಡ್ ಆರ್ ಯು? ಥ್ಯಾಂಕ್ ಯು ಎಲ್ಲರಿಗೂ. ತುಂಬ ಖುಷಿ ಆಯಿತು ಮೂವಿ ನೋಡಿ. ಸೊ ಎಲ್ಲರಿಗೂ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಮೂವಿನೂ ಎಂಗೇಜಿಂಗ್ ಆಗಿತ್ತು. ಸಾರಿ, ಜಾಸ್ತಿ ಮಾತಾಡೋಕ್ಕೆ ಬರಲ್ಲ, ಫಸ್ಟ್ ಟೈಮ್ ಸ್ಟೇಜಲ್ಲಿ ಇರೋದು. ಆ್ಯಂಡ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಭಿನಂದನ್ಗೆ ಆ್ಯಂಡ್ ಶ್ರೀರಾಜ್ ಅವ್ರಿಗೆ ಥ್ಯಾಂಕ್ ಯು, ಆ್ಯಂಡ್ ಶರತ್ಗೆ ಥ್ಯಾಂಕ್ ಯು, ಆ್ಯಂಡ್ ಅಮ್ಮ ಥ್ಯಾಂಕ್ ಯು ಪ್ರೊಡಕ್ಷನ್ಗೆ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ವಾಲಿಟಿ ವೈಸ್, ಕಂಟೆಂಟ್ ವೈಸ್ ಎಲ್ಲನೂ ಸೂಪರ್ ಆಗಿದೆ. ಆ್ಯಂಡ್ ಆ್ಯಕ್ಟಿಂಗ್ ಅಂತೂ ಎಲ್ಲರೂ ತಿಂದಾಕಿದ್ದಾರೆ ಅಂತ ಹೇಳ್ಬೋದು. ಅಷ್ಟೇ. ಥ್ಯಾಂಕ್ ಯು. ಟ್ರೈಲರ್ ಕಟ್ ಮಾಡುವಾಗ ನೀವು ಕೂಡ ತಿಂದು ಹಾಕಿದ್ದೀರಂತ ನಿಮ್ಮ ಟೀಮ್ ಅವರು ಹೇಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಘರಾಜ್ ಅವರೇ. ಕುಮಾರ್ ಅವರೇ, ಹೇಗೆ ಅನ್ನಿಸ್ತು? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ಗೆ ಏನು ಇಷ್ಟ ಆಯಿತು? ಈಗ ಕ್ವಾಲಿಟಿಯಲ್ಲಾಗಲಿ ಮ್ಯೂಸಿಕಲ್ಲಾಗಲಿ ಎಲ್ಲೂ ಕೂಡ ಸಿನಿಮಾ ತಂಡ ಕಾಂಪ್ರಮೈಸ್ ಮಾಡಿಲ್ಲ. ಸೊ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ರಾಜ್ ಸರ್ ತುಂಬ ಥ್ಯಾಂಕ್ ಯು. ಮಾತಾಡೋಕ್ಕಲ್ಲ, ತುಂಬ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾವು 2-3 ಇಯರ್ಸಿಂದ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ರಾಜ್ ಸರ್ ನಾವೆಲ್ಲ. ಈ ಕಾನ್ಸೆಪ್ಟ್ ಆಗ ಬಂದಾಗ ಒಂದೊಂದು ಡಿಫ್ರೆಂಟಾಗಿ ಮಾಡಬೇಕಂತ ಸುಮಾರು ಪ್ರಯತ್ನಗಳು ಮಾಡ್ತಿದ್ವಿ. ಮೋಷನ್ ಪೋಸ್ಟರ್ಸು, ಲೋಗೋ ಆ್ಯನಿಮೇಷನ್ಸ್ ಅವೆಲ್ಲ ತುಂಬ ಕ್ರಿಯೇಟಿವ್ ಆಗಿ ಅವರು ಐಡಿಯಾಸ್ ಕೊಡ್ತಿದ್ರು. ಅವ್ರ ಜೊತೆಗೆ ಟ್ರಾವೆಲ್ ಮಾಡಿದ್ದು ನಮ್ಗೆ ತುಂಬ ಖುಷಿ ಆಯಿತು. ಇನ್ನೊಂದು ವಿಷಯ ಏನಂದರೆ ಪ್ರೊಡಕ್ಷನ್ ಅಷ್ಟೇ ಗೊತ್ತಿರಲಿಲ್ಲ ನಮಗೆ. ಬಂದು ನಾವು ಹಿಂಗೆ ಬೇಕು ಹಂಗೆ ಬೇಕಂತೆಲ್ಲ ತಗೊಳ್ಳೋರು ಕೇಳಿದ್ದೀವಿ. ನಾವು ಏನೋ ಒಂದು ಮಾಡ್ಕೊಡ್ತಾಯಿದ್ವಿ, ನಿಮ್ಗೆ ಗೊತ್ತಿಲ್ಲ ಇದು ಬೇರೆ ರೇಂಜ್ ಹೋಗುತ್ತೆ, ನೀವು ಟ್ರೈ ಮಾಡಿ ಅಂತಿದ್ರು. ಲಾಸ್ಟ್ ಮೂಮೆಂಟ್ ಅಮ್ಮ ಹತ್ರ ಕರ್ಕೊಂಡೋಗಿದ್ರು. ಆವಾಗ ನಾವು ಸರ್ಪ್ರೈಸ್ ಆಗಿ ಅಲ್ಲಿಂದ ಔಟ್ಪುಟ್ಸೇ ಬೇರೆ ರೇಂಜಿಗೆ ಬಂತು ನಮ್ದಂತ ನಾವು ಭಾವಿಸ್ತಿದ್ವಿ. ಸೊ ಹಾಗಾಗಿ ನಮಗೆ ರಾಜ್ ಸರ್ ತುಂಬ ಥ್ಯಾಂಕ್ ಯು. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಮೂವಿ ನೋಡಿದ್ದೀನಿ, ಸಕ್ಕತ್ತಾಗಿ ಬಂದಿದೆ. ತುಂಬ ಥ್ಯಾಂಕ್ ಯು. ಯಾರು ತುಂಬ ಇಷ್ಟ ಆದರು ನಿಮಗೆ? ಆ್ಯಕ್ಚುಲಿ ಎಲ್ಲರೂ ತುಂಬ ಇಷ್ಟ ಆದರು. ಇದು ಒನ್ ಮ್ಯಾನ್ ಶೋ ಅನ್ನೋದಕ್ಕಿಂತ ಡೈರೆಕ್ಟ್ ಶೋ. ಸೊ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಕುಮಾರ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಮೇಘರಾಜ್ ಅವರೇ. ಥ್ಯಾಂಕ್ ಯು ಒನ್ಸ್ ಅಗೇನ್. ಫುಲ್ ಫ್ಲೆಜ್ಡ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಸಾಗರ್ ಅವರು. ದಯವಿಟ್ಟು ನನ್ನನ್ನು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಖುಷಿ ವಿಷಯ ಅಂದ್ರೆ PA ಪ್ರೊಡಕ್ಷನ್ ಮೂಲಕ ಒಬ್ಬ ಫೈಟ್ ಮಾಸ್ಟರ್ಗೆ ಒಂದು ಹೊಸ ವೇದಿಕೆ ಸಿಕ್ಕಿದೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಪುಷ್ಪ ಮ್ಯಾಮ್ ಇದಕ್ಕೋಸ್ಕರ. ಸಾಗರ್ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಫುಲ್ ಫ್ಲೆಜ್ಡ್ ಫೈಟ್ ಮಾಸ್ಟರ್ ಆಗಿ ನಿಮ್ಮ ಮೊದಲ ಸಿನಿಮಾ ಬರ್ತಾ ಇದೆ. ಎಷ್ಟು ಚಾಲೆಂಜಿಂಗ್ ಆಗಿತ್ತಾ? ಹೇಗಿತ್ತು? ನೀವು ಕಲಿಸಿದಾಗ ನಮ್ಮ ಆಕ್ಟರ್ಸ್ ಎಲ್ಲ ಹೇಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ರು? ಮುಂದೆ ಬನ್ನಿ ಪ್ಲೀಸ್. ಎಲ್ರಿಗೂ ನಮಸ್ತೆ. ನನ್ನ ಫಸ್ಟ್ ಮೂವಿ ಡೈರೆಕ್ಟರ್ ಸರ್ ಕಲ್ತ್ಬಿಟ್ಟು ಹೇಳಿದ್ರು, ಈ ಥರ ಕತೆ ಹೇಳಿದ್ರು. ನಮಗೂ ಇಷ್ಟ ಆಯಿತು ಕತೆ. ಒಳ್ಳೊಳ್ಳೆ ಸೀಕ್ವೆನ್ಸ್, ಒಂದೊಂದು ಫೈಟು ಒಂದೊಂದು ಥರ ಸೀಕ್ವೆನ್ಸ್ ಇದೆ. ಹೀರೋ ಸರ್ ಚೆನ್ನಾಗಿ ಮಾಡಿದ್ದಾರೆ. ಡೂಪಲ್ಲ ಏನು ಯೂಸ್ ಮಾಡಿಲ್ಲ, ಚೆನ್ನಾಗಿದೆ ಮೂವಿ. ನೋಡಿ ನೀವು ಥಿಯೇಟ್ರಲ್ಲಿ. ಸಾರಿ, ಬೆಸ್ಟ್ ಸೀನ್ ಅಂತ ಯಾವ್ದಾದ್ರು ಇದೆ ಅಥವಾ ತುಂಬಾ ಕಷ್ಟ ಏನಾದ್ರು ಆಗಿದೆ? ಇದೆ ಒಂದು ಬೈಕ್ ಶಾಟ್ ಇದೆ, ಅದು ತುಂಬಾ ಲೋಕಲ್ ಯೂಸ್ ಮಾಡಿದ್ದೀವಿ. ರಿಸ್ಕ್ ಇದೆ ಅದು ಶಾಟ್. ಥಿಯೇಟರ್ ನೋಡಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಯಾವ್ದಾದ್ರು ಫ್ಲಿಪ್ ಏನಾದ್ರು ಮಾಡ್ತೀರಾ ಸುಮ್ಮನೆ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸಾಗರ್ ಅವರೇ. ಆಲ್ ದ ವೆರಿ ಬೆಸ್ಟ್. ನಮ್ಮ ಕೊತ್ತಲವಾಡಿ ಮೂಲಕ ನಿಮಗೆ ಮತ್ತಷ್ಟು ಅವಕಾಶ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಅವಕಾಶವನ್ನ ಕೊಟ್ಟಂತವರು ನಮ್ಮ PA ಪ್ರೊಡಕ್ಷನ್ಸ್ ನ ನಿರ್ಮಾಪಕಿ ಶ್ರೀಮತಿ ಪುಷ್ಪ ಅರುಣ್ ಕುಮಾರ್ ಅವರು. ದಯವಿಟ್ಟು ಇಲ್ಲಿ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಕನ್ನಡದ ಹೆಮ್ಮೆಯ ನಿರ್ಮಾಪಕಿ ಆಗಿರುವಂತಹ ಪುಷ್ಪ ಮ್ಯಾಮ್ ಅವರಿಗೆ. ಪುಷ್ಪ ಮ್ಯಾಮ್, ಈಗ ನೀವು ಕೊತ್ತಲವಾಡಿ ಟ್ರೈಲರ್ ಲಾಂಚ್ ಅಂತ ಅನೌನ್ಸ್ ಮಾಡಿದ್ರೆ ಲಾಂಚ್
ಕೊತ್ತಲವಾಡಿ ಟ್ರೈಲರ್ ಲಾಂಚ್ ಎಲ್ಲ ನೋಡಿ. ಥ್ಯಾಂಕ್ ಯು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಮ್ಮ ಕೊತ್ತಲವಾಡಿ ಜೊತೆ? ತುಂಬ ಖುಷಿ ಆಯಿತು. ಯಾಕೆಂದರೆ ಎಲ್ಲ ರೈಟ್ರಿಗೂ ಆಸೆ ಇರುತ್ತೆ, ಏನಂದರೆ ನಾವು ಬರೆದದ್ದು ಅದೇ ಇಂಟೆನ್ಸಿಟಿಯಲ್ಲಿ ಸ್ಕ್ರೀನ್ ಮೇಲೆ ಬರಬೇಕು ಅನ್ನೋದು. ಈಗೇನು ಟ್ರೈಲರ್ ನೋಡಿದ್ರೆ ಇಡೀ ಸಿನಿಮಾದಲ್ಲೂ ಅದೇ ಥರ ಇದೆ. ಏಕೆ ಈ ಥರ ಆಗಿದೆ ಅಂತಂದರೆ ನಮ್ಮ ಡೈರೆಕ್ಟ್ರಿಗೆ ಕೂಡ ಒಂದು ರೈಟಿಂಗ್ ಟೇಸ್ಟ್ ಇತ್ತು. ಎಷ್ಟೊಂದು ಸರ್ತಿ ಬರೆದಿದ್ದು ಬೇರೆ ಆಗಿರುತ್ತೆ, ಮತ್ತು ಬದಲಾಯಿಸ್ಕೊಟ್ಟು ಇನ್ನೊಂದೇನಾಗ್ಬಿಡುತ್ತೆ. ಆ ಥರದ್ದೇನೂ ಆಗಿಲ್ಲ. ಈಗ ನೋಡ್ಬೋದು ನೀವು, ಮಾಸ್ ಡೈಲಾಗ್ ಆಗಲಿ, ಎಮೋಷನ್ ಡೈಲಾಗ್ ಆಗಲಿ ಅಷ್ಟು ಇಂಟೆನ್ಸಿಟಿಯಲ್ಲಿ ಬಂದಿದೆ. ಆ ವಿಚಾರದಲ್ಲಿ ನನಗೆ ತುಂಬ ಖುಷಿ. ಈ ಥರ ಆಗಬೇಕು ಅಂದರೆ ಅದಕ್ಕೆ ಕಾರಣ ಪ್ರೊಡಕ್ಷನ್ ಹೌಸ್ ಕೂಡ, ಮತ್ತು ಜೊತೆಗೆ ಎಲ್ಲ ಟೆಕ್ನಿಷಿಯನ್ಸ್ 100% ಕೆಲಸ ಮಾಡಿರೋದಕ್ಕೆ, ರೆಕಾರ್ಡಿಂಗ್ ಆಗಲಿ ಮತ್ತೊಂದಾಗಲಿ, ಮತ್ತು ಎಲ್ಲ ಆರ್ಟಿಸ್ಟು, ಆ ಟೈಮಿಂಗ್ ಇರೋ ಆರ್ಟಿಸ್ಟು, ಪರ್ಫಾರ್ಮೆನ್ಸ್ ಇರೋಂಥ ಆರ್ಟಿಸ್ಟ್ ಮಾಡಿರೋದಕ್ಕೆ ಇಷ್ಟು ಒಳ್ಳೆ ಔಟ್ಪುಟ್ ಬಂದಿದೆ. ಇನ್ನು ಎರಡನೇ ವಿಚಾರ ಹೇಳಬೇಕು ಅಂದರೆ, ಎಷ್ಟೊಂದು ಸರ್ತಿ ಬರೀತೀವಿ, ಎಲ್ಲರೂ ಚೆನ್ನಾಗೂ ಕೆಲಸ ಮಾಡಿರ್ತೀವಿ, ಆದರೆ ಜನರಿಗೆ ತಲುಪೋ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಎಡೋಗ್ಬಿಡ್ತೀವಿ. ಬಟ್ ಈ ಸಿನಿಮಾದಲ್ಲಿ ಟೀಸರ್ ರಿಲೀಸ್ ಆದಾಗಿಂದನೂ ಇಲ್ಲಿವರೆಗೂ ಎಲ್ಲೇ ಹೋದ್ರೂ ಎಲ್ಲರೂ ಕೇಳ್ತಿದ್ದಾರೆ, ಎಲ್ರಿಗೂ ಗೊತ್ತಾಗಿದೆ ಈ ಥರದ್ದೊಂದು ಸಿನಿಮಾ ಆಗ್ತಿದೆ ಅನ್ನೋದು ಗೊತ್ತಾಗಿದೆ, ಎಲ್ರಿಗೂ ರೀಚ್ ಆಗಿದೆ. ಅದು ಖುಷಿ ವಿಚಾರ. ಇದಾದ ನಂತರ ಇನ್ನೇನು ರಿಲೀಸ್ ಆಗ್ತಿದೆ, ಇದು ಜನರಿಗೆ ಬಿಟ್ಟಿದ್ದು. ಖಂಡಿತವಾಗಿಯೂ ಇದು ಇಷ್ಟ ಆಗುತ್ತೆ ಅನ್ನೋದು ನನ್ನ ಒಂದು ಭರವಸೆ. ಯಾಕೆಂದರೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಸೋಲೋದಿಲ್ಲ. ಉದ್ದೇಶಗಳು ಚೆನ್ನಾಗಿದೆ, ಕಥೆನೂ ಚೆನ್ನಾಗಿದೆ, ಅದಕ್ಕೆ ಪೂರಕವಾಗಿ ಪ್ರೊಡಕ್ಷನ್ ವ್ಯಾಲ್ಯೂ ಕೂಡ ಇದೆ. ಎಲ್ಲ ಒಂದು ಕಂಪ್ಲೀಟ್ ಎಫರ್ಟ್ ಆಗಿರೋದ್ರಿಂದ ಇದು ಗೆಲ್ಲುತ್ತೆ ಅನ್ನೋದು ನನ್ನ ಒಂದು ಭರವಸೆ. ಥ್ಯಾಂಕ್ ಯು ಸೋ ಮಚ್ ರಘು ಸರ್, ನಿಮಗೆ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಿತ್ಯ ಪ್ರತಿಭೆ, ನಮ್ಮೆಲ್ಲರ ಹೆಮ್ಮೆ. ಈ ಟ್ರೈಲರ್ ನೋಡಿದಾಗ ಮುಗ್ಧ ಮುಖವಿರುವಂತಹ ರಾಕ್ಷಸನ ರೀತಿಯಲ್ಲಿ ಅವರು ಕಾಣಿಸಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಓಹ್, ಅಲ್ಲಿ ಬಿಜಿಎಂ ಅಭಿನಂದನ್ ಅವರು ಇನ್ನೂ ಯಾರಿಗಾದ್ರೂ ಬಿಜಿಎಂ ವಹಿಸಿದ್ದೀರಾ? ಅಲ್ಲಿ ಬರ್ತಾ ಇದೆ. ಓಕೆ, ಗೋಪಾಲ್ ಸರ್, ನಿಜವಾಗ್ಲೂ ಅಲ್ವಾ, ನಿಮ್ಮನ್ನ ಈ ರೀತಿ ನೋಡಿರೋದು ನಮ್ಮೆಲ್ಲರಿಗೂ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಶ್ರೀರಾಜ್ ಸರ್ ಫಾರ್ ದಿಸ್ ಅಮೇಜಿಂಗ್. ನೀವು ಡ್ಯಾನ್ಸ್ ಮಾಡಿದೀರ ಅನ್ನೋದಕ್ಕೆ ನೋಡಿ ಆಹಾ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಬಾಬಣ್ಣನ್ಗೆ ಜೈ. ನಮಸ್ಕಾರ. ಮೈ ಕೊಟ್ಬಿಟ್ರೆ ಏನು ಮಾತಾಡೋದು ಬರಲ್ಲ, ಬಟ್ ತುಂಬ ಖುಷಿ ಇದೆ. ಪ್ರೊಡಕ್ಷನ್ ಮೊದಲನೆಯ ಸಿನಿಮಾಗೆ ನಾನು ಒಂದು ಭಾಗ ಆಗಿದ್ದೀನಿ. ನನ್ನನ್ನು ಭಾಗ ಮಾಡಿದ್ದಕ್ಕೆ ಅಮ್ಮಂಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಹಿಟ್ಟಾಗಿ ಮೊದಲನೇ ನಿರ್ದೇಶಕರಿಗೆ ಹೇಗೆ ಅವಕಾಶ ಕೊಟ್ಟಿದ್ದೀರೋ, ನಂತರದ ಕಲಾವಿದರಿಗೆ ಹೇಗೆ ಅವಕಾಶ ಕೊಟ್ಟಿದ್ದೀರೋ, ಮುಂದೆನೂ ಹಂಗಾಗಲಿ ಅನ್ನೋದು ನನ್ನ ಹಾರೈಕೆ. ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಮ್ಮ. ಹಾಗೆ ನಾನು ಈ ಥರದ ಪಾತ್ರನ ಮಾಡ್ತೀನಿ ಅಥವಾ ಹಿಂಗೆ ಕುಣಿಯೋದು ಸ್ವಲ್ಪ ನನಗೆ ಒಂಚೂರು ಮುಜುಗರ. ಆ ಥರದ್ದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವರ ತಂಡ, ಇಡೀ ನಿರ್ದೇಶಕರ ತಂಡ, ಹಾಗೆ DOP ಕಾರ್ತಿಕ್ ಅವರು, ಅಭಿನಂದನ್ ಕಶ್ಯಪ್, ವಿಕಾಸ್ ವಸಿಷ್ಠ ಅವರು. ಆಮೇಲೆ ನಾವೇನೇ ಮಾಡಿದ್ರು, ಅದನ್ನು ನಾವೇನು ಮಾತಾಡಿದ್ರು ಅದು ಡೈಲಾಗ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಘು ಸರ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ರಘು ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಆ್ಯಕ್ಟ್ರಸ್ಸು ರಾಜೇಶ್ ನಟರಂಗ ಸರ್ ಇದ್ದಾರೆ. ನಾನು ತುಂಬ ಇಷ್ಟಪಡುವ ನಟ ರಘು ರಾಮಕೊಪ್ಪ, ತುಂಬ ಜನ ಇದ್ದಾರೆ. ಈಗ ಆಗಲೇ ಹೇಳ್ತಾಯಿದ್ರು ಶಮೀರಾ ಅವರು, ಕಾವ್ಯ ಮತ್ತು ಪೃಥ್ವಿಯವ್ರ ಕೆಮಿಸ್ಟ್ರಿ. ಈ ಪಿಕ್ಚರಲ್ಲಿ ನಂದು ಪೃಥ್ವಿಯವ್ರದ್ದು ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ ಎಲ್ಲ ಸೊ ಪೃಥ್ವಿಯವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮಿಬ್ಬರು ನಾವೇನೋ ಮಾಡಿದ್ದೀವಿ ಅಂದರೆ ಅದಕ್ಕೆ ಕಾವ್ಯ ಅವರ ಆಶೀರ್ವಾದ ಭಾಳ ನಮಗೆ ಮುಖ್ಯ. ಸೊ ಕಾವ್ಯ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಹೆಚ್ಚು ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ, ಎಲ್ಲರೂ ಕೇಳ್ತಾ ಇದ್ದಾರೆ. ನಾನು ಮೊನ್ನೆ ನನ್ನ ಮಗನ ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಕೇಳ್ತಾಯಿದ್ರು, ನೀವು ಯಶ್ ಅವ್ರ ತಾಯಿಯವ್ರ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀರಲ್ಲ ಅಂತ. ಸೊ ಅದು ಪಬ್ಲಿಸಿಟಿ ಆಗ್ತಾ ಇದೆ ಅನ್ನೋದಕ್ಕೆ ಅದೇ ಒಂದು ಇದು. ಇನ್ನೂ ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮದವರ ಅವಶ್ಯಕತೆ ನಮಗೆ ಅತ್ಯಗತ್ಯ. ನೀವು ಇಷ್ಟು ಜನ ಬಂದಿದ್ದೀರ, ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಹಾಗೆ ಪ್ರತಿ ಸಿನಿಮಾದ ಕಾರ್ಯಕ್ರಮದಲ್ಲಿ ಶಮೀರಾ ಅವರಾಗಲಿ ಅಥವಾ ಅನುಶ್ರೀ ಮೇಡಮ್ ಆಗಲಿ, ಅದು
ತಮ್ಮದೇ ಸಿನಿಮಾ ಅಂದ್ಕೊಂಡು ಅವರು ಅದನ್ನು ಇದನ್ನು ಪಬ್ಲಿಸಿಟಿ ಮಾಡೋದಕ್ಕೆ ಅಷ್ಟೇ ಕೆಲಸನ ಆನೆಸ್ಟಾಗಿ ಮಾಡ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಕಷ್ಟ ಇತ್ತು ಸರ್, ಆದರೆ ಅದೇ ಹೇಳಿದ್ನಲ್ಲ, ನಾನು ಸ್ವಲ್ಪ ಅಂದರೆ ಈ ಥರದ ಪಾತ್ರ ಮಾಡೋದಕ್ಕೆ ಎಲ್ಲರೂ ಆಸೆ ಪಡ್ತಾ ಇರ್ತಾರೆ. ಈಗ ನಮ್ಮ ನಿರ್ಮಾಪಕರು ಈ ಥರದ್ದೊಂದು ಕತೆ ಹೇಳಿದಾಗ, ಈ ಥರದ ಪಾತ್ರ ಹೇಳಿದಾಗ ನನಗಿಂತ ಬೆಟರ್ ಆ್ಯಕ್ಟರ್ಸ್ ತುಂಬ ಜನ ಇದ್ದಾರೆ, ಅವ್ರಿಗೆ ಹೋಗ್ಬೋದಿತ್ತು. ಬಟ್ ರಾಜು ಅವರ ಕನ್ವಿಕ್ಷನ್ನು, ಅವರ ಕನ್ವಿಕ್ಷನ್ನು ಅವಕಾಶ ಕೊಟ್ಟಿದ್ದಕ್ಕಾಗಿದೆ. ಟ್ರೈ ಮಾಡಿದ್ದೀನಿ, ನೋಡ್ಬೇಕು. ಥ್ಯಾಂಕ್ ಯು ಸರ್. ಸುಂದರ ಕಣ್ಣುಗಳ ಹುಡುಗಿ ಮಂಜಿಯಾಗಿ ಮಂಜಿನಂತೆ ನಡೆಸಿದ್ದಾರೆ ನಿಜವಾಗ್ಲೂ. ದಯವಿಟ್ಟು ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ನಮ್ಮ ಸಿನಿಮಾದ ನಾಯಕಿ ಕಾರ್ತಿಕ್. ಮುಳುಗೋಗ್ಬಿಟ್ಟಿದ್ದಾರೆ ನೀವು ನೋಡಿ, ಇನ್ನೂ ಕಾವ್ಯ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಅವರಿಬ್ಬರ ಕೆಮಿಸ್ಟ್ರಿ ನೋಡಿ ಏನಾದ್ರು ಹೊಟ್ಟೆ ಒಳಗಡೆ ನಿಜವಾಗ್ಲೂ ಖುಷಿ ಪಡ್ತಾ ಇದ್ದಾರೆ. ಎಸ್, ನಿಮ್ಮ ಜರ್ನಿ ಕೊತ್ತಲವಾಡಿ ಆ್ಯಕ್ಚುಲಿ ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಏನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಾಲೆಜ್ ಸ್ವಲ್ಪ ಕಮ್ಮಿ ಇರೋದು. ಬಟ್ ಐ ರಿಯಲಿ ಲೈಕ್ ಟು ಥ್ಯಾಂಕ್ ನಮ್ಮ ಡೈರೆಕ್ಟರ್ ಶ್ರೀರಾಜ್ ಸರ್ ಆ್ಯಂಡ್ ಅಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಪುಷ್ಪ ಮ್ಯಾಮ್ಗೆ ಆ್ಯಂಡ್ ಟು ಆಲ್ ಮೈ ಕೋ ಸ್ಟಾರ್ಸ್. ಈಗ ಯೂಶಲಿ ಡಿರೆಕ್ಟರ್ಸ್ ಎಲ್ಲ ಏನಾದರೂ ಅಂದರೆ ಕತೆ ಹೇಳುವಾಗ ಅಥವಾ ಸಿನಿಮಾ ಶೂಟಿಂಗ್ ಮುಂಚೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಹೇಳಿದಾಗ ಅದು ಸುಮ್ಮನೆ ಫಾಲ್ಸ್ ಹೋಪ್ಸ್ ಕೊಡ್ತಿದ್ದಾರೆ ಅನ್ನೋದು ನನ್ನ ಥಾಟ್ ಆಗಿತ್ತು. ಬಟ್ ಶ್ರೀರಾಜ್ ಸರ್ ಏನು ಹೇಳಿದ್ರು ಅದಕ್ಕಿಂತ ಜಾಸ್ತಿ ತುಂಬ ಒಳ್ಳೆ ಔಟ್ಪುಟ್ಟೇ ಕೊಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಗೋಪಾಲ್ ಸರ್ ನನಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಪೃಥ್ವಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಅವ್ರಿಗೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದೆ, ತುಂಬ ಡೌಟ್ಸ್ ಕೇಳ್ತಾ ಇದ್ದೆ ಸೆಟ್ಟಲ್ಲಿ. ಅಂದರೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಸೀನ್ಸ್ ಇದ್ದಾಗ ಏನು ಹಿಂಗೆ ಮಾಡೋದು ಏನು ಅನ್ನೋದನ್ನ ಬಿಟ್ಟರೆ. ಬಟ್ ಇನ್ ಬಿಟ್ವೀನ್ ನನಗೆ ಒಂದಿಷ್ಟು ಡೌಟ್ಸ್ ಇರ್ತಾ ಇತ್ತು. ಹಿಂಗೆ ಇದಕ್ಕೆ ಮುಂಚೆ ಸಿನಿಮಾ ಮಾಡಿದ್ದೀರಾ, ಅದು ಹೇಗಿತ್ತು, ಇದು ಹೇಗಿತ್ತು, ಏನು ಡಿಫ್ರೆನ್ಸ್ ಅನ್ನೋದೆಲ್ಲ ಕೇಳಿ ಸ್ವಲ್ಪ ತಿಳ್ಕೊಂಡೆ. ಆ್ಯಂಡ್ ಗೋಪಾಲ್ ಸರ್ ಬಂದಾಗ ಲೈಕ್ ಲಿಟ್ರಲಿ ಅವರಿಬ್ರು ಬಂದು ಡೈಲಿ ನಾನು ಆಶೀರ್ವಾದ ತಗೊಂಡೆ ಆ್ಯಕ್ಟ್ ಮಾಡ್ತಿದ್ದಿದ್ದು. ಸೊ ಹಾಗಾಗಿ ಔಟ್ಪುಟ್ ಆ ಥರ ಬಂದಿದೆ ಅಂತ. ಬಟ್ ಜೋಕ್ಸ್ ಅಪಾರ್ಟ್, ನಿಜವಾಗ್ಲೂ ನಾನು ಅವ್ರ ಆಶೀರ್ವಾದ ತೊಗೊತೀನಿ ಮೇಲೆ, ಇವಾಗ ಹೋಗ್ತಾ ಹಂಗೆ ತೊಗೊಂಡು ಹೋಗ್ತೀನಿ. ಸೊ ದ್ಯಾಟ್ ನನ್ನ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿರಲಿಲ್ಲ. ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಾದ್ಮೇಲೆ, ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾನು ನೋಡಿರೋ ಪುಷ್ಪಮ್ಮ, ಶಿ ಈಸ್ ವೆರಿ ಸ್ವೀಟ್. ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಕೇರ್ ಮಾಡ್ತಾರೆ ಎಲ್ರಿಗೂ. ಏನಿದೆ ಅದನ್ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ. ಸೊ ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಅನ್ನೋದನ್ನ ನಾನು ಅವ್ರು ನೋಡಿ ಕಲ್ತಿದ್ದೀನಿ. ಆ್ಯಂಡ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಡೈರೆಕ್ಟರ್ ಸರ್ಗೆ ಅಗೇನ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಆಪರ್ಚುನಿಟಿ ಕೊಟ್ಟಿಲ್ಲ, ಆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತೀನಿ ಅಂತ ಅವ್ರಿಗೆ ಅನಿಸಿಲ್ಲ ಅಂದಿದ್ರೆ ಪ್ರಾಬಬ್ಲಿ ಇವತ್ತಿಗೆ ಇರೋಕ್ಕಾಗ್ತಿರ್ಲಿಲ್ಲ. ಸೊ ಥ್ಯಾಂಕ್ಸ್ ಎಲ್ರಿಗೂ, ಟು ದ ಎಂಟೈರ್ ಟೀಮ್, ಟೆಕ್ನಿಷಿಯನ್ಸ್ ಎಲ್ಲ, ಟೆಕ್ನಿಕಲ್ ಟೀಮ್ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು. ಈಗ ಮೊದಲನೇ ಸಿನಿಮಾ ಆಗಿರೋದ್ರಿಂದಾಗಿ ಎಲ್ಲ ಹೀರೋಯಿನ್ಸ್ಗೆ ಜನರಲ್ಲಿ ಆಸೆ ಏನಂದ್ರೆ ನಮ್ಮ ಗ್ಲಾಮರ್ಗಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ಗೆ ಅವಕಾಶ ಕೊಡಬೇಕು ಅಂತೇಳಿ. ಅಫ್ಕೋರ್ಸ್ ನಿಮ್ಮ ಕೆಲವೊಂದು ಡೈಲಾಗ್ ಇರಬಹುದು, ನೀವು ಅಳುವಂತಹ ಸೀನ್ ಇರಬಹುದು, ಇಟ್ಸ್ ಬ್ಯೂಟಿಫುಲ್. ಸೊ ನಿಮಗೆ ಎಷ್ಟು ಪರ್ಫಾರ್ಮೆನ್ಸ್ಗೆ ಅವಕಾಶ ಸಿಗ್ತದೆ? ಅದೇ ಅದೊಂದು ಎಮೋಷನಲ್ ಸೀನೇ ನೋಡಿದ್ರ, ಅದು ರಘು ಸರ್ ಹೇಳಿದ್ರಂತೆ ಡೈರೆಕ್ಟರ್ ಸರಿಗೆ. ಅಂದರೆ ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಬಂದಿದೆ ಅಂತ. ನಿಜವಾಗ್ಲೂ ಅದು ಕೇಳಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅದೊಂದು ಫಿಯರ್ ಇದ್ದೇ ಇತ್ತು, ಅಂದರೆ ನನಗೆ ಹೇಗೆ ಮಾಡ್ತೀನೋ ಏನೋ, ಅವರು ಎಕ್ಸ್ಪೆಕ್ಟ್ ಮಾಡಿರೋದನ್ನ ನಾನು ಕೊಡಬಹುದಾ ಅನ್ನೋ ಒಂದು ಕನ್ಫ್ಯೂಷನ್ ಆಗಲಿ ಅಥವಾ ಭಯ ಆಗಲಿ ಖಂಡಿತ ಇತ್ತು. ಬಟ್ ಅದೇ ಅಂದರೆ ಖಂಡಿತ ಗ್ಲಾಮರ್ ಬಗ್ಗೆ ಏನು ಹೇಳಿದ್ರಿ, ನನಗೂ ಸ್ವಲ್ಪ ಬೇಜಾರಿದೆ. ನನಗೆ ಸ್ವಲ್ಪ ಫಸ್ಟ್ ಲಾಂಚಲ್ಲೇ ಸ್ವಲ್ಪ ಚೆನ್ನಾಗಿ ತೋರಿಸ್ಬೋದಾಗಿತ್ತು ಅನ್ನೋದು. ನಾನು ಹೇಳಿದ್ರು ಅವತ್ತೇ, ನೀವು ಛತ್ರಿ ಹಿಂಗೆ ಮಾಡಿದಾಗ ನಿಮ್ಮ ಕಣ್ಣು ನೋಡಿ ಲವ್ ಆಗ್ದಿರೋರು ಯಾರು ಇಲ್ವೇ ಇಲ್ಲ. ಬ್ಯೂಟಿಫುಲ್. ಥ್ಯಾಂಕ್ ಯು. ರಾ ಆಗಿ ಥ್ಯಾಂಕ್ ಯು ಸೋ ಮಚ್. ಅದೇ ಆಡಿಯನ್ಸಿಗೆ ಆಸ್ ಅ ಕ್ಯಾರೆಕ್ಟರ್ ಇಷ್ಟ ಆದರೆ ನನಗೆ ಅದಕ್ಕಿಂತ ಹೆಚ್ಚಿಗೆ ಏನು ಬೇಡ. ಆ್ಯಂಡ್ ಅದು ಹೊರತುಪಡಿಸಿ ನನಗೂ ಅಂದರೆ ಒಂದು ಹುಡುಗಿಯಾಗಿ ಚೆನ್ನಾಗಿ ಕಾಣಬೇಕು ಅನ್ನೋದು ಬಿಟ್ಟರೆ, ಆಸ್ ಅನ್ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ಗೆ ಹಿಂಗೆ ಬೇಕು ಅಂದರೆ ನನಗೆ ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ. ಹಾಗಾಗಿ ಒಪ್ಕೊಂಡು ಮಾಡಿದೆ. ಥ್ಯಾಂಕ್ ಯು. ಕ್ವಶನ್ಸ್ ಹೈಸ್ಕೂಲ್ ಅಲ್ಲ, ಆ್ಯಕ್ಚುಲಿ ಇನ್ನೂ ಚಿಕ್ಕೋಳು ಅನ್ಸುತ್ತೆ.
ಖುಷಿ ಇದೆ ಅದ್ರ ಬಗ್ಗೆ. ಅಂದರೆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಾಗ್ಲೂ ಸರ್ ಹೇಳ್ತಾರೆ, ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ರೆ ಸ್ಕೂಲ್ ಹುಡುಗಿ ಥರನೇ ಕಾಣಿಸ್ತಾ ಇದ್ದೀರಾ ನೀವು ಅಂತ. ಏನು ಟ್ರಾನ್ಸ್ಫಾರ್ಮೇಷನ್ ಟೈಮ್ ಬೇಕಾಗಿರಲಿಲ್ಲ ಸರ್, ಹಾಗೆ ಯೂನಿಫಾರ್ಮ್ ಹಾಕೊಂಡ್ರೆ ಸಾಕಾಯಿತು. ನಾನು August 1 ಕಾಯ್ತಾ ಇದ್ದೀನಿ ಯಾವಾಗ ಆಗುತ್ತೆ ಅಂತ. ಈಗಾಗಲೇ ನಮ್ಮ ಸಿನಿಮಾದ ಟೀಸರ್ಗೆ ಹಾಗೂ ಮುಂಗಾರು ಮಳೆ ಸಾಂಗ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆಡಿಯನ್ಸಿಂದ. ಅಂದರೆ ನನಗೆ ಪರ್ಸ್ನಲಿ ತುಂಬ ಜನ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಮೇಕಿಂಗ್ ತುಂಬ ಚೆನ್ನಾಗಿದೆ, ಇಟ್ಸ್ ವೆರಿ ಗುಡ್ ಅಂತ. ಸೊ ಹೋಪ್ಫುಲಿ ಟ್ರೈಲರ್ ಎಲ್ರಿಗೂ ಇಷ್ಟ. ಆ್ಯಕ್ಚುಲಿ ನನಗಂತೂ ಟ್ರೈಲರ್ ನೋಡಬೇಕಂದ್ರೆ ಗೂಸ್ ಬಂಪ್ಸ್ ಬಂತು. ತುಂಬ ಚೆನ್ನಾಗಿದೆ ಸಿನಿಮಾನು, ಹಾಗೆ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹೌದು, ಅದೇ ಸರ್ ಹೇಳ್ದಂಗೆ ಇವಾಗ ನಮ್ಮ ಅಪೋಸಿಟ್ ಕ್ಯಾರೆಕ್ಟರ್ ಹೇಗೆ ಅದು ಮಾಡ್ತಿದ್ದಾರೆ ಅನ್ನೋದಕ್ಕೆ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಓಕೆ ನಾನು ಅದನ್ನು ರಿಯಾಕ್ಟ್ ಮಾಡಬೇಕು ಅಥವಾ ಅದು ಅದೇ ರೀತಿ ಮಾಡಬೇಕು ಅನ್ನೋದು ಬರುತ್ತೆ. ಸೊ ಖಂಡಿತ ಫಸ್ಟ್ ಇನಿಷಿಯಲಲ್ಲಿ ಸಿಕ್ಕಾಪಟ್ಟೆ ಭಯ ಇತ್ತು ಇಬ್ರ ಜೊತೆ ಮಾಡುವಾಗ. ಕಾಂಬಿನೇಷನ್ ಪೃಥ್ವಿ ಸರ್ ಜೊತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದ್ದಾಗ ತುಂಬ ಭಯ ಇತ್ತು, ಹೇಗೆ ಮಾಡ್ತೀನೋ ಏನೋ, ಸಿನಿಮಾ ಫಸ್ಟ್ ಏನಾದರೂ ಡಿಫ್ರೆನ್ಸ್ ಇರುತ್ತಾ ಅನ್ನೋ ತುಂಬ ಭಯ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಇಬ್ಬರು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು. ಥ್ಯಾಂಕ್ ಯು. ಆಶೀರ್ವಾದ ತಗೋತಿದ್ರಲ್ಲ? ಹಾಂ, ಇವಾಗ ಆಶೀರ್ವಾದ ತಗೊಂಡು. ಥ್ಯಾಂಕ್ ಯು ಸೋ ಮಚ್ ಕಾವ್ಯಶ್ರೀ ಅವರೇ. ಆಲ್ ದ ವೆರಿ ಬೆಸ್ಟ್. ಕಾಣಿಸ್ತಾ ಇದೆ, ಅದ್ಭುತವಾಗಿ ನಟಿಸಿದ್ದೀರಾ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಕಾವ್ಯ. ಥ್ಯಾಂಕ್ ಯು ಕಾವ್ಯ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಹೇಳ್ತಾ. ಇದೀಗ ವೇದಿಕೆ ಮೇಲೆ ಬರ್ತಾ ಇರೋರು ತಮ್ಮ ಮೊದಲ ಪ್ರಯತ್ನದಲ್ಲಿ ಬಹಳಷ್ಟು ನಿರ್ದೇಶಕರಾಗಿರುವಂತಹ ಶ್ರೀರಾಜ್ ಅವರು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಶ್ರೀರಾಜ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನೂ ಕೂಡ ಫೋನ್ ಕಾಲ್ಗಳಲ್ಲಿ ಬಿಸಿ ಇದ್ದಾರೆ ಅವರು. ಆಮೇಲೆ ಕರೀಲಾ? ಪರವಾಗಿಲ್ಲ. ಶ್ರೀರಾಜ್ ಸರ್, ಕಂಗ್ರ್ಯಾಚುಲೇಷನ್ಸ್. ಸಖತ್ತಾಗಿದೆ ಟ್ರೈಲರ್. ಅಫ್ಕೋರ್ಸ್ ಈಗಾಗಲೇ ನೀವು ಬಹಳಷ್ಟು ಕಡೆ ರೆಸ್ಪಾನ್ಸ್ ಅನ್ನ ಕೇಳ್ತಾ ಇದ್ದೀರಾ. ಕೊತ್ತಲವಾಡಿ ಬಗ್ಗೆ ತುಂಬಾ ಮಾತನಾಡ್ತಾ ಇದ್ದಾರೆ. ನಿಮಗೆ ಬಹಳಷ್ಟು ವಿಶೇಷ ಮೊದಲ ಪ್ರಯತ್ನ ಇದು. ಎಷ್ಟು ಖುಷಿ ಆಗ್ತಿದೆ ಇವತ್ತು. ಮುಂದೆ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮದವ್ರಿಗೂ ಧನ್ಯವಾದ. ಖುಷಿ ಅನ್ನೋದಕ್ಕಿಂತ ಜವಾಬ್ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ನಮ್ಮ ಆಡಿಯನ್ಸು ನೋಡಿ ರೆಸ್ಪಾಂಡ್ ಮಾಡಬೇಕು. ಸೊ ಹಂಗಾಗಿ ಇದು ಒಂದು ಟ್ರೈಲರ್ ಬಿಟ್ಟಿದ್ದೀನಿ. August 1 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತೀನಿ. ನನಗೆ 20 ಪುಟ ಲಿಸ್ಟ್ ಕೊಟ್ಟಿದ್ರು ಅವ್ರು 2 ಟೈಮ್ ಮಾತಾಡಿಲ್ಲ. ಎಸ್, ನಿಮ್ಗೆ ಈಗ ಕಲಾವಿದರಲ್ಲಿ ಅವಿನಾಶ್ ಸರ್ ಆಗಿರ್ಬೋದು, ರಾಜೇಶ್ ನಟರಂಗ ಸರ್ ಆಗಿರ್ಬೋದು, ಗೋಪಾಲಕೃಷ್ಣ ದೇಶಪಾಂಡೆ ಸರ್ ಅವರೆಲ್ಲ ಹಿಡಿದು ಕೆಲವೊಂದು ಹೊಸ ಪ್ರತಿಭೆಗಳ ಜೊತೆಗೆ ವೆರಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಹಾಗೂ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿದ್ದೀರಿ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿರ್ಮಾಪಕರ ಜೊತೆಗೆ ಕೂಡ? ಇಲ್ಲ, ಆ್ಯಕ್ಚುಲಿ ಪೃಥ್ವಿ ಸರ್ ಮೊದಲಿಂದನೂ ಪರಿಚಯ ಇದ್ರು. ಅದಾದ್ಮೇಲೆ ನಾನು ಅವ್ರ ಕತೆ ಹೇಳಿದ್ಮೇಲೆ ಪೃಥ್ವಿ ಸರ್ ಒಪ್ಕೊಂಡು ಗೋಪಾಲ್ ಸರ್ ಬಂದರು, ಅವಿನಾಶ್ ಸರ್ ಬಂದರು, ರಾಜೇಶ್ ಸರ್ ಬಂದರು. ಅಂದರೆ ನನಗೆ ಆ ಥರ ಕಷ್ಟ ಅಂತ ಏನೂ ಆಗಿಲ್ಲ. ಏನಂದರೆ ಎಲ್ಲರೂ ಸಪೋರ್ಟ್ ಮಾಡಿಕೊಂಡು ನನ್ನನ್ನು ಪುಷ್ ಮಾಡ್ಕೊಂಡು ಕರ್ಕೊಬಂದು ಇವತ್ತು ಇಲ್ಲಿವರೆಗೂ ನಿಲ್ಲಿಸಿದ್ದಾರೆ. ಅಂದರೆ ಸರ್ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಈಗ ಒಬ್ಬ ನಿರ್ದೇಶಕನ ಕನಸಿಗೆ ಮೊದಲಿಗೆ ಜೊತೆ ಆಗೋರು ಒಬ್ರು ನಿರ್ಮಾಪಕರು. ಕೊತ್ತಲವಾಡಿ ಹಾಡುಗಳು ಟ್ರೇಲರ್ ಏನೇ ನೋಡಿದ್ರು ಕೂಡ ಕ್ವಾಲಿಟಿಯಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. PA ಪ್ರೊಡಕ್ಷನ್ಸ್ ಹೇಗೆ ನಿಮ್ಮ ಜೊತೆಯಾಗಿ ಬೆನ್ನಿಗೆ ನಿಂತು ಅಂತ? ಇಲ್ಲ, ಆ್ಯಕ್ಚುಲಿ ಈ ವಿಚಾರದ ಬಗ್ಗೆ ಹೇಳಬೇಕು ಅಂತಂದರೆ ಈ ಕತೆ ಶುರು ಆದಾಗ ಸೊ ನಾನು ಅಮ್ಮ ಇಬ್ಬರೇ ಡಿಸ್ಕಸ್ ಮಾಡಿದ್ದು. ಅದಾದಮೇಲೆ ಒಬ್ಬೊಬ್ರು ಟೆಕ್ನಿಕಲ್ ಟೀಮ್ಸ್ ಎಲ್ಲ ಆ್ಯಡ್ ಮಾಡ್ಕೊತಾ ಹೋದ್ವಿ. ನಾನು ಪ್ರತಿ ಹಂತದಲ್ಲೂ ಏನಾದರೂ ಬೇಕು ಅಂತಂದರೆ ಅಮ್ಮನ ಹತ್ರ ಹೇಳಿದಾಗ ಕಾಂಪ್ರಮೈಸ್ ಆಗ್ಬೇಡಪ್ಪ, ನಿಂಗೇನು ಬೇಕು ನೀನು ತಗೋ, ನೀನು ಮಾಡು ಅನ್ನೋರು. ಸೊ ಇವತ್ತು ಇದಕ್ಕೆಲ್ಲ ಏನು ನೀವು ಕ್ವಾಲಿಟಿ ನೋಡ್ತಾ ಇದ್ದೀರಾ, ಕಂಟೆಂಟ್ ನೋಡ್ತಾ ಇದ್ದೀರಾ, ಇದಕ್ಕೆಲ್ಲ ಮೇಜರ್ ಕಾರಣ ಅಮ್ಮನೇ. ಸೊ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇಂಥ ನಿರ್ಮಾಪಕರು ಬಂದಿರೋದು ಒಂದು ಖುಷಿಯಾದ ವಿಚಾರ. ಏನಕ್ಕೆ ಅಂತಂದರೆ ನನ್ನನ್ನು ಗುರುತಿಸಿ ಕೆಲಸ ಕೊಟ್ಟಿದ್ದಾರೆ. ನನ್ನಂತ ಇನ್ನೊಂದಷ್ಟು ನಿರ್ದೇಶಕರು ಈ PA ಪ್ರೊಡಕ್ಷನ್ಸಲ್ಲಿ ಬರ್ತಾರೆ ಅನ್ನೋದು ನನ್ನ ನಂಬಿಕೆ. ಸೊ ಹಂಗಾಗಿ ಅಮ್ಮ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ ಅಮ್ಮ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಶ್ರೀರಾಜ್ ಅವರೇ ಅಂಡ್ ಆಲ್ ದ ವೆರಿ ಬೆಸ್ಟ್. ನಮಗೆ ಥ್ಯಾಂಕ್ ಯು. ಅಂದಂಗೆ ನಮ್ಮ ಕ್ಯಾಮರಾಮನ್ ಅವರು ಚೆನ್ನೈಲಿದ್ದಾರೆ, ಎಡಿಟರ್ UK ಇದ್ದಾರೆ. ಎಲ್ಲರೂ ಅಲ್ಲಿ ಕೂತ್ಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಮ್ಮ ಪೋಸ್ಟರ್ ಡಿಸೈನ್ ಮಾಡಿರೋರು ದಿನೇಶ್ ಅಶೋಕ್ ಅಂತ, ಅವರು ಚೆನ್ನೈಲೇ ಇದ್ದಾರೆ. ಸೊ ಅವ್ರು ಯಾರು ಇಲ್ಲಿ ಬರೋಕ್ಕಾಗಿಲ್ಲ. ಅವ್ರಿಗೆಲ್ಲರಿಗೂ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ ಅಭಿನಂದನ್ ಅಂಡ್ ವಿಕಾಸ್ ಇದ್ದಾರೆ. ಫೈಟ್ ಮಾಸ್ಟರ್ ಸಾಗರ್ ಅವರು ಇದ್ದಾರೆ. ಮಾಸ್ಟರ್ ಥ್ಯಾಂಕ್ ಯು. ಅಭಿನಂದನ್ ಥ್ಯಾಂಕ್ ಯು. ರಘುನಡಿ ಸರ್
ನೀವು ಬರ್ದಿರೋ ಅದ್ಭುತ ಡೈಲಾಗ್ಸ್ ಇಂದ ಇವತ್ತು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೇಘರಾಜ್, ನೀವು ಬಂದು ಟ್ರೈಲರ್ ಕಟ್ ಮಾಡಿಕೊಟ್ರಿ, ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಮೇಘರಾಜ್. ಬಂದು ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಸರ್ ಕೆಲವೊಂದು ರಿಯಲ್ ಇನ್ಸಿಡೆಂಟ್ಸ್ ಇದೆ, ಒಂದು ಕಾಲ್ಪನಿಕ ಅನ್ನೋದು ಸರ್. ಅದೇ ಹೇಳಿದ್ನಲ್ಲ, ಜವಾಬ್ದಾರಿ, ಅವ್ರು ಕೊಟ್ಟಿರೋ ಜವಾಬ್ದಾರಿನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಆಗಸ್ಟ್ 1 ಸಿನಿಮಾ ರಿಲೀಸ್ ಆಗುತ್ತೆ, ನೀವೆಲ್ಲ ನೋಡಿ ನಮ್ಮ ಕೆಲಸನ ಗುರುತಿಸ್ಬೇಕು ಸರ್. ಥ್ಯಾಂಕ್ ಯು. ಸರ್ ಇಲ್ಲ, ಆ ಥರ ವಿರುದ್ಧ ಅಂತ ಏನೂ ಇಲ್ಲ ಸರ್. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಓವರ್ ಆಲ್. ಸರ್ ಇಲ್ಲ, ನೀವು ಅನ್ಕೊಂಡಂಗೆ ಆ ಥರ ಯಾವುದೋ ಗ್ರಾಮಸ್ಥರಿಗೆ ಸಂಬಂಧಪಟ್ಟಿದ್ದು ಅಂತ ಆ ಥರ ಏನೂ ಇರಲ್ಲ ಸರ್. ನಾನೆಲ್ಲ ಓದ್ಕೊಂಡಿರ್ತೀನಿ, ಎಲ್ಲ ನೋಡಿರ್ತೀನಿ. ಆ ಥರ ಇದನ್ನ ನಾನು ಸಿನಿಮ್ಯಾಟಿಕ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರ್ತೀನಿ ಸರ್. ಸರ್ ಕೇಳಿಸ್ಲಿಲ್ಲ. ಇಲ್ಲ ಸರ್, ಆ ಥರ ಏನಿಲ್ಲ. ಊರಿನ ಜನ ನಮ್ಮನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ಪ್ರೀತಿಯಿಂದ ಕರೀತಿದ್ರು. ಆಕ್ಚುಲಿ ಇವತ್ತಿನ ಇವೆಂಟ್ ಅಲ್ಲೇ ಆಗ್ಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ತುಂಬಾ ಮಳೆ ಇದ್ದಿದ್ದರಿಂದ ಆಗಿಲ್ಲ. ಅವರೆಲ್ಲ ನನಗೆ ನೆನ್ನೆ ಎಲ್ಲ ಫೋನ್ ಮಾಡೋಣ, ಎಷ್ಟೊತ್ತು ಬರ್ತೀರಾ ಸರ್, ಎಷ್ಟೊತ್ತು ಬರ್ತೀರಾ ಅಂತ. ಅಂದ್ರೆ ತುಂಬಾ ಏನಂತಾರೆ, ಮುಗ್ಧ ಮನಸ್ಸಿನ ಜನಗಳು ಸರ್ ಅಲ್ಲಿ ಇರೋದು. ಹಂಗಾಗಿ ನಾನು ಇಲ್ಲಿಂದ ಕೊತ್ತಲವಾಡಿ ಜನಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಇಲ್ಲ, ಆಕ್ಚುಲಿ ಏನಂದ್ರೆ ನಾನು ಕತೆ ಬರ್ಕೊಂಡಾಗ ಟೈಟ್ಲು ಇಟ್ಟಿರ್ಲಿಲ್ಲ. ಸೊ ಹೋಗ್ತಾ ಹೋಗ್ತಾ ನಾವು ಕೊತ್ತಲವಾಡಿ ಅನ್ನೋ ಊರಲ್ಲಿ ನಾವು ಶೂಟ್ ಮಾಡಿದ್ರಿಂದ ಆ ಟೈಟ್ಲು ನಮ್ಗೆ ಸೂಕ್ತ ಅನ್ನಿಸ್ತು, ಹಂಗಾಗಿ ಅದು ಇಟ್ಕೊಂಡಿದ್ದೀವಿ ಸರ್. ಇಲ್ಲ ಸರ್, ಥ್ಯಾಂಕ್ ಯು ಸರ್. ಸರ್ ಇಲ್ಲ ಸರ್, ಅಂದ್ರೆ ನಾನು ಯಾವತ್ತೂ ಮೀಟ್ ಮಾಡಿಲ್ಲ ಸರ್ನ. ಸೊ ಹಂಗಾಗಿ ಸುಮ್ಮನೆ ಗೊತ್ತಿಲ್ಲದೆ ಇರೋದು ಮಾತಾಡ್ಬೋದಲ್ಲ ಸರ್, ಅದೇ ಅಷ್ಟೇ. ನೀವು ಸೀನಿಯರ್ ಅಲ್ಲ ಅವ್ರಿಗಿನ ಮಾಡಿ ಕೇಳಿ, ಈ ಥರ ನಿಮ್ಮ ಅಮ್ಮ ಸಿನಿಮಾ ಮಾಡ್ತಾರೆ, ಯಾವಾಗ ಅಲ್ಲ ನಿಮಗೆ ಅದು ರೈಟ್ಸ್ ಇದೆ, ನಮಗಿನ್ನ ಜಾಸ್ತಿ ನಿಮಗಿದೆ. ನೀವು ಪತ್ರಕರ್ತರು, ಅವ್ರಿಗೆ ಎಷ್ಟೋ ಸಿನಿಮಾ ಕೊಟ್ಟಿದ್ದೀರಾ, ಎಷ್ಟೋ ಕೆಲಸ ಮಾಡಿದ್ದೀರಾ, ಕರ್ಕ ಬನ್ನಿ. ಹಾಗೆ ನಮ್ಮ ನಿರ್ದೇಶಕರಾಗಿರುವಂತಹ ಶ್ರೀರಾಜ್ ಅವರಿಗೆ once again ಥ್ಯಾಂಕ್ ಯು ಸೋ ಮಚ್. ಯೋಚನೆ ಮಾಡುವಂತಹ ನಮ್ಮ ಚಿತ್ರರಂಗಕ್ಕೆ ಸಿಕ್ಕಂತಹ ಒಂದು ಅಮೋಘ ಪ್ರತಿಭೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಆಕ್ಚುಲಿ ಇವತ್ತು ನಾನು ಬ್ಲ್ಯಾಂಕ್ ಆಗಿದ್ದೀನಿ. ನಾನು ಯೂಶಲಿ ಎಲ್ಲ ಪ್ರಿಪೇರ್ ಆಗಿ ಬರ್ತಿದ್ದೆ ಏನು ಮಾತಾಡಬೇಕು ಅಂತ. ಇವತ್ತು ನಿಜವಾಗ್ಲೂ ಬ್ಲ್ಯಾಂಕ್ ಆಗಿದ್ದೀನಿ. ಕೊತ್ತಲವಾಡಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗಿ ಇದೊಂದು ಟೆಕ್ನಿಷಿಯನ್ಸ್ ಅವರ ಸಿನಿಮಾ ಅಂತ ಹೇಳ್ತೀನಿ. ನಾನು ನಿಜವಾಗ್ಲೂ ಹೇಳ್ತೀನಿ, ಟೆಕ್ನಿಷಿಯನ್ಸ್ ಅವರ ಸಿನಿಮಾ. ಡೇ 1 ಮೊದಲನೇ ದಿನ ಶೂಟ್ ಸ್ಟಾರ್ಟ್ ಆದಾಗ ರಾಜು ಸರ್ ನನಗೆ ಮೊದಲಿಂದ ಪರಿಚಯ, ಬಹಳ ಆತ್ಮೀಯರು. ನಾನು ಆ್ಯಕ್ಟ್ ಮಾಡಿದಂಥ ದಿಯಾ ಸಿನಿಮಾದ ಡೈರೆಕ್ಟರ್ ಅಶೋಕ್ ಸರ್ ಅವರ ಆತ್ಮೀಯರವರು. ಅವ್ರ ಜೊತೆಯಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಬಹಳಷ್ಟು ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಮೊದಲಿಂದ ಅವರ ಪರಿಚಯ. ಸೊ ಅವರು ಕತೆ ಹೇಳಿದಾಗ ಇದ್ದಂತಹ ಪಾಸಿಟಿವಿಟಿ ಆಗಿರಲಿ, ಮೊದಲನೇ ಶಾರ್ಟ್ ತೆಗೆದಾಗ, ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅವ್ರ ಬಗ್ಗೆ ಹೇಳ್ತೀನಿ. ಅವರು ಸೆಟ್ಟಲ್ಲಿ ಎಷ್ಟು ಸೈಲೆಂಟ್ ಆಗಿದ್ರು ಅಂತ ಹೇಳಿದ್ರೆ, ಇಷ್ಟೆಲ್ಲ ವಿಜುವಲ್ಸ್ ತೆಗಿಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲೋ ಆರ್ಭಟ ಆಗ್ಬೇಕಿತ್ತು. ಬಟ್ ಒಂದು ಆರ್ಭಟ ಇಲ್ಲ, ತುಂಬಾ ಸೈಲೆಂಟ್ ಇದ್ದಿದ್ದು. ಒಂದು ಕ್ಯಾಮ್ರಾ ಸುಮ್ಮನೆ ಅಲ್ಲಿ ಇರ್ತಾ ಇತ್ತು, ಶಾರ್ಟ್ ತೆಗಿತಾ ಇದ್ರು. ನಾನು ಏನ್ ತೆಗಿತಾ ಇದ್ದಾರೆ ಅಂತ ಹೋಗಿ ಮಾನಿಟರ್ ನೋಡಿದಾಗ ಶಾಕ್ ಆದೆ. ಅದ್ಭುತವಾದ ವಿಜುವಲ್ಸ್. ಟ್ರೈಲರ್ ಏನ್ ನೋಡಿದ್ರು, ಸಿನಿಮಾದುದ್ದಕ್ಕೂ ಪ್ರತಿ ಶಾರ್ಟ್ ಅನ್ನು ಅಷ್ಟೇ ಶ್ರದ್ಧೆಯಿಂದ ಅವ್ರು ತೆಗೆದಿದ್ದಾರೆ. ತುಂಬಾ ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಕಾರ್ತಿಕ್ ಅವರು. ನಮ್ಮ ಸಿನಿಮಾಗೆ ಅವ್ರು ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ತೀನಿ. ಅಂಡ್ ರಘು ನಿಡುವಲ್ಲಿ ಸರ್, ಅವರ ಪ್ರತಿ ಮಾತುಗಳು ಹಾಡಿನ ಸಾಲ್ ಥರ ಇರುತ್ತೆ. ಸೊ ಅಷ್ಟು ಅದ್ಭುತವಾಗಿ ನಮ್ಮ ಸಿನಿಮಾಗೆ ಅವರು ಬರೆದಿದ್ದಾರೆ. ಖುಷಿ ಇದೆ. ನನಗೆ ಬಹಳ ಭಯ ಇತ್ತು. ನಾನು ಕರಾವಳಿ ಭಾಗದವನು, ಹಾಗಾಗಿ ಮಂಡ್ಯ ಶೈಲಿಯ ಕನ್ನಡ ಮಾತಾಡೋದಕ್ಕೆ ಬಹಳ ಭಯ ಇತ್ತು. ಬಟ್ ಅವರ ಸಾಲ್ಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅದು ತನ್ನಂತಾನೇ ನನ್ನ ಬಾಯಲ್ಲಿ ಬಂದ್ಬಿಡ್ತು. ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ ಬಹಳ ಹೆಲ್ಪ್ ಮಾಡಿದ್ರು ನನಗೆ. ಆ್ಯಂಡ್ ಮ್ಯೂಸಿಕ್ ಆಬ್ವಿಯಸ್ಲಿ ವಶಿಷ್ಠ ಸರ್ ಹಾಗೆ ಅಭಿನಂದನ್ ಇಬ್ಬರು ನಮ್ಮ ಚಿತ್ರದ ನಿಜವಾಗ್ಲೂ ದೊಡ್ಡ
ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಡುಗಳು ಈಗಲೂ ಬಹಳಷ್ಟು ಜನ ಹಾಡುಗಳ ಬಗ್ಗೆ ಮಾತಾಡ್ತಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ನಮ್ಮ ಸ್ಟಂಟ್ ಕೊರಿಯೋಗ್ರಾಫರ್ ಸಾಗರ್ ಸರ್ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿರುವಂಥ ಸ್ನೇಹಿತ ಅವರು. ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂದಾಗ ನಾವು ಜೊತೆಲಿ ಪ್ರಾಕ್ಟೀಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ವಿ. ನನಗೆ ಆ್ಯಕ್ಷನ್ ಅಂದರೆ ಭಾಳ ಇಷ್ಟ, ಬಟ್ ದಿಯಾ ಆದಮೇಲೆ ಒಂದು ರೀತಿಯಲ್ಲಿ ಟಚೇ ಹೋಗಿತ್ತು, ಬರೀ ಲವ್ ಮಾಡೋದೇ ಆಯಿತು. ಸೊ ಈ ಸಿನಿಮಾದಲ್ಲಿ ನನಗೆ ಆ್ಯಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಆ್ಯಂಡ್ ಸಾಗರ್ ಸರ್ ಜೊತೆ ನಾನು ಭಾಳಷ್ಟು ಪ್ರಾಕ್ಟೀಸ್ ಕೂಡ ಮಾಡಿದೆ. ಒಂದು ಒಳ್ಳೆ ಸ್ನೇಹಿತ ಆದರು. ಭಾಳಷ್ಟು ಸಿನಿಮಾಗಳು ನಾವು ಜೊತೆಲಿ ಮಾಡ್ತಾ ಇದ್ವಿ. ನಾನು ಡೈರೆಕ್ಷನ್ ಮಾಡೋ ಸಿನಿಮಾದಲ್ಲೂ ಕೂಡ ಅವರೇ ಸ್ಟಂಟ್ ಕೊರಿಯೋಗ್ರಾಫರ್. ಆ್ಯಂಡ್ ತುಂಬ ಎಕ್ಸೈಟ್ ಆಗಿರುವಂಥ ವಿಚಾರ ಈ ಸಿನಿಮಾದಲ್ಲಿ ನನಗೆ. ನೋ ಅಫೆನ್ಸ್ ಟು ಕಾವ್ಯ ಅವರು ಹೀರೋಯಿನ್ ಅಂತ ನನಗೆ ಆಮೇಲೆ ಗೊತ್ತಾಗಿತ್ತು. ಅದಕ್ಕಿಂತ ಮೊದಲು ನನ್ನ ಜೊತೆ ಪಾತ್ರ ಮಾಡೋದಕ್ಕೆ ಇದ್ದಿದ್ದು ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್. ನಾನು ಮನಸಾರೆ ಅವ್ರು ಇಲ್ಲಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ಮನಸಾರೆ ನಾನು ಬಹಳ ದೊಡ್ಡ ಫ್ಯಾನ್ ಇದ್ದೀನಿ, ತುಂಬಾ ದೊಡ್ಡ ಫ್ಯಾನ್. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇರುವಂತಹ ದೊಡ್ಡ ಆಸ್ತಿ ಅಭಿನಯದ ವಿಚಾರದಲ್ಲಿ ತುಂಬಾ ದೊಡ್ಡ ಆಸ್ತಿ. ಅವ್ರು ಮಾತಾಡೋದೆಲ್ಲ ಕಡಿಮೆ, ಪ್ರೋಗ್ರಾಮ್ ಹೋಗೋದು ಕಡಿಮೆ, ಇಂಟರ್ವ್ಯೂ ಹೋಗೋದು ಕಡಿಮೆ, ಬಟ್ ಅವರ ಅಭಿನಯ, ಅವರ ಕಣ್ಣುಗಳು, ಅವರ ವಾಯ್ಸ್, ಅವರ ಶಾರೀರ ಎಲ್ಲ ಮಾತಾಡುತ್ತೆ ಸಿನಿಮಾದಲ್ಲಿ. ಅಂತ ಅದ್ಭುತವಾದ ಪ್ರತಿಭೆ ನಮ್ಮ ಕನ್ನಡ ಚಿತ್ರರಂಗ ಸಿಕ್ಕಿರೋದು ನನಗೆ ಬಹಳ ಹೆಮ್ಮೆ ಇದೆ ಸರ್. ಅಂಡ್ ನಾನು ತುಂಬಾ ಎಕ್ಸೈಟ್ ಆಗಿದೆ ಸಿನಿಮಾ ಮಾಡ್ತಾ. ಅವ್ರು ಇದ್ದಾರೆ ಅಂತ ಹೇಳಿದಾಗ ನನ್ನೊಂಥರ ಸೀನ್ಗಳು, ಪ್ರತಿ ಸೀನ್ಗಳು ನಾನು ಬಹಳ ಎಕ್ಸೈಟ್ ಆಗಿ ಮಾಡಿದ್ದೀನಿ. ಇನ್ನಷ್ಟು ಬಹಳಷ್ಟು ಸಿನಿಮಾಗಳು ಇವ್ರ ಜೊತೆ ಮಾಡಬೇಕು, ಆ ಅವಕಾಶ ನಮ್ಗೆ ಸಿಗ್ಬೇಕು ಅನ್ನೋ ನನ್ನ ಆಶಯ. ರಾಜೇಶ್ ನಟರಂಗ್ ಸರ್ ಆಗಿರಲಿ, ರಾಘು ರಮಣಕೊಪ್ಪ ಸರ್, ಮಾನ್ಸಿ ಸುಧೀರ್ ಮ್ಯಾಮ್, ಬಾಲ್ ರಾಜವಾಡಿ ಸರ್, ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಕಾವ್ಯ ಈ ಸಿನಿಮಾದಲ್ಲಿ ಅವರ ಸಿಲ್ವರ್ ಸ್ಕ್ರೀನ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಶ್ರದ್ಧೆ ಇರುವಂತಹ ನಟಿಯವರು, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ 2-3 ಸೀನಲ್ಲಿ ನಾನು ಅದು ಮೆನ್ಷನ್ ಮಾಡಿದ್ದು ಇದೆ. ನಾನು ಸುಮ್ಮನೆ ಹೀಗೆ ಸ್ವಲ್ಪ ಓಕೆ ಆರಾಮ್ಸೆ ಮಾಡೋಣ ಅಂತ ಹೇಳಿದಾಗ ಇವ್ರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಕ್ ಶುರು ಮಾಡಿದಾಗ ನನಗೆ ಒಂದು ಸ್ವಲ್ಪ ಭಯ ಆಗಿ ಸ್ವಲ್ಪ ನಾನು ಮೈ ಕೊಡಬೇಕಲ್ಲ ಅಂತ ಆಗಿರೋ ಸನ್ನಿವೇಶ ಕೂಡ ಇದೆ. ನಿಮಗೂ ಒಳ್ಳೇದಾಗ್ಲಿ. ಅಂಡ್ ಶ್ರೀರಾಜ್ ಸರ್ ಎಲ್ಲಿ ಕಾಣಿಸ್ತಾರೆ, ಅವ್ರು ಕಾಣಿಸೋದೇ ಇಲ್ಲ ಯಾವಾಗಲೂ. ಅವ್ರ ಕತೆ ಹೇಳಿದಾಗಲೇ ನನ್ಗೊಂಥರಪ್ಪ, ನಾನು ಟೀಸರ್ ಲಾಂಚ್ ಅಲ್ಲೂ ಹೇಳಿದ್ದೆ, ನನ್ನ ಮಗಳು ಸಡನ್ ಆಗಿ ಅವ್ರ ಹತ್ರ ಫುಲ್ ಕನೆಕ್ಟ್ ಆಗ್ಬಿಟ್ಲು. ಸೊ ಅಲ್ಲೇ ನನ್ಗೆ ಅನ್ಸು ಈ ಪ್ರಾಜೆಕ್ಟ್ ಏನೋ ಒಂದು ಆಗುತ್ತೆ ಅಂತ. ದಿಯಾದಲ್ಲಿ ಒಂದು ಡೈಲಾಗ್ ಇದೆ, ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್ಸ್ ಅಂತ. ಈ ಸಿನಿಮಾದಲ್ಲಿ ನನಗೆ ಸರ್ಪ್ರೈಸ್ ಅಮ್ಮ. ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ತಾ ಇದ್ರು ಪ್ರತಿ ಅದು ಶೂಟಿಂಗ್ ಉದ್ದಕ್ಕೂ. ನಮ್ಮ ನಿರ್ದೇಶಕರು ಪ್ರೊಡಕ್ಷನ್ ಹೌಸ್ ಯಾರು ಅಂತ ನನಗೆ ಗೊತ್ತೇ ಆಗಿಲ್ಲ. ನನ್ನ ಮಿಡ್ಲಲ್ಲಿ ಒಂದು ಸಮಸ್ಯೆ ಕೂಡ ಆಗಿತ್ತು. ನನ್ನ ಏನೋ ಒಂದು ಹೆಲ್ಪ್ ಬೇಕಿತ್ತು ಪ್ರೊಡಕ್ಷನ್ ಹೌಸ್ ಇಂದ. ಏನೋ ಕೇಳಿದ್ದೆ ಸರ್ ಹತ್ರ, ಸರ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಡೇ ಅದು ಹೆಲ್ಪ್ ಯಾವ ರೀತಿ ಹೆಲ್ಪ್ ಆಗಿ ಬಂತು ಅಂತ ಹೇಳಿದ್ರೆ ನನಗೆ ಶಾಕ್ ಆಗಿದೆ. ಯಾರೋ ಅಂಡರ್ ವರ್ಲ್ಡ್ ಡಾನ್ ಅಂತ ಅನ್ಕೊಂಡಿದ್ದೆ. ಪ್ರೊಡಕ್ಷನ್ ಹೌಸ್ ಯಾರು ಅಂದ್ರೆ ಇಷ್ಟೊಂದೆಲ್ಲ ಸಡನ್ ಆಗಿ ಅಂದ್ರೆ ನಮ್ಮ ಮನೆಗೆ ಬಂದ್ಬಿಟ್ರಿ ಎಲ್ರು. ನಾನು ಯಾರು ಅಂತ ಹೇಳಿ ಆಮೇಲೆ ಸಿನಿಮಾ ಎಲ್ಲ ಮುಗ್ದು ಇನ್ನೇನು ಪ್ರಮೋಷನ್ ಶುರು ಮಾಡ್ಬೇಕು ಅನ್ನೋಷ್ಟರಲ್ಲಿ ನಮ್ಮ ನಿರ್ದೇಶಕರು ಕರ್ಕೊಂಡು ಹೋಗ್ತೀನಿ ಪ್ರೊಡಕ್ಷನ್ ಹೌಸ್ ಹತ್ರ ಅಂತ ಹೇಳಿದ್ರು. ನೆಲಮಂಗ್ಲ ಅಂತ ಹೇಳ್ತಾ ಇದ್ರು ಯಾವಾಗ್ಲೂ. ನೆಲಮಂಗ್ಲ ಹತ್ರ ಬಂದ್ವಿ, ಸರ್ ಲೆಫ್ಟ್ ತಗೊಳ್ಳಿ ಅಂತ ಹೇಳಿದ್ರು. ಎಲ್ಲಿ ನಮ್ಮ ಊರಿಗೆ ಕರ್ಕೊಂಡು ಮಂಗ್ಳೂರ್ ಹೋಗ್ತಾ ಇದ್ರ, ಹಾಸನ್ ತನಕ ಹೋಯ್ತು. ಹಾಸನ್ಗೂ ಇನ್ನ ಎಲ್ಲ ಒಳಗೊಳಗೋಗಿ ಯಾವ್ದೋ ಒಂದು ಫಾರ್ಮ್ ಹೌಸ್ ತರ, ಸರ್ ನನ್ಗೆ ಯಾಕೆ ಓಡಿಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ರ ಅಂತ ಕೇಳ್ದೆ ನಾನು ಅವ್ರಿಗೆ. ಅಂದ್ರೆ ಎಲ್ಲಿ ನಾನು ಕರೆಕ್ಟಾಗಿ ಆಕ್ಟ್ ಮಾಡಿದೀನಲ್ವಾ, ಡೇಟ್ಸ್ ಕೊಟ್ಟಿದ್ದೀನಿ, ಎಲ್ಲ ಮಾಡಿದೀನಿ, ಯಾಕೆ ಅನ್ನೋಂತರ ಆ ತರ ಭಾಸ ಆಯ್ತು. ಒಳಗೆ ಹೋದಾಗ ಒಂದು ದೊಡ್ಡ ಮನೆ, ಅಮ್ಮ ಸ್ಟೆಪ್ಸ್ ಮುಂದೆ ಇದ್ರು. ನಾನು ಇವ್ರನ್ನ ವೀಕೆಂಡ್ ರಮೇಶ್ ಅಲ್ಲಿ ನೋಡಿದ್ ನೆನಪು. ನನಗೆ ಒಂಥರ ನನ್ ಕಂಪ್ಲೀಟ್ ಬ್ಲ್ಯಾಂಕ್ ಅಲ್ಲಿಂದ ಏನಪ್ಪ ಏನಾಗ್ತಾ ಇದೆ, ಏನು ಇದು ವಿಚಾರ ಅಂತ. ಬಟ್ ಅವ್ರನ್ನ ಭೇಟಿ ಆದಾಗ ಅವ್ರೆಷ್ಟು ಸ್ಟ್ರಾಂಗ್ ಲೇಡಿ ಅನ್ನೋದು ನನಗೆ ಆ ಮೂಲಕ ಗೊತ್ತಾಯ್ತು. ನನ್ನ ಮಗನ ತರನೇ ಬೆಳಿ ಅನ್ನೋ ಒಂದು ಆಶೀರ್ವಾದ ಮಾಡಿದ್ರು. ಅದಲ್ಲದೆ ಎಲ್ರಿಗೂ, ಪ್ರತಿ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡುವಂತ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದ್ದಾರೆ, ಪ್ರತಿ ಟೆಕ್ನಿಷಿಯನ್ಸ್ಗೂ ಫೋನ್ ಮಾಡಿದ್ದಾರೆ. ಎಲ್ರ ಬಗ್ಗೆ ಕೇರ್ ತಗೋತಾರೆ, ಮನ್ಸಾರೆ ಕೇರ್ ತಗೋತಾರೆ. ಅದ್ರಲ್ಲೆಲ್ಲೂ ತೋರ್ಪಡಿಕೆ ಇಲ್ಲ. ಅದು ನನಗೆ ನಿಮ್ಮ ಬಗ್ಗೆ ಬಹಳ ಖುಷಿ ಇದೆ. ನಿಮ್ಮ ಪ್ರೊಡಕ್ಷನ್ ಹೌಸ್ ಇಂದ ನನ್ನಂತ ಬಹಳಷ್ಟು ನನ್ಗಿಂತ ಅದ್ಭುತವಾದ ಕಲಾವಿದರು ನಮ್ಮ ಚಿತ್ರರಂಗದಲ್ಲಿದ್ದಾರೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಎಲ್ರಿಗೂ ಆಸರೆ PA ಪ್ರೊಡಕ್ಷನ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದು ಖಂಡಿತವಾಗ್ಲೂ ಆಗುತ್ತೆ. ಅದು ಈ ಕೊತ್ತಲವಾಡಿ ಸಿನಿಮಾದಿಂದ ಪ್ರಾರಂಭ ಆಗುತ್ತೆ. ಕೊತ್ತಲವಾಡಿ ನಾವು ಅದೇ ಸರ್ ಒಬ್ರು ಕ್ವಶನ್ ಕೇಳಿದ್ರು, ಅಂದ್ರೆ ಗ್ರಾಮಕ್ಕೂ ಆ ಕಥೆಗೆ ಏನೋ ಸಂಬಂಧ ಇದೆ ಅಂತ. ಖಂಡಿತವಾಗ್ಲೂ ಇಲ್ಲ. ನಾವು ತಲಕಾಡಲ್ಲೂ ಶೂಟ್ ಮಾಡಿದೀವಿ, ಕೊತ್ತಲವಾಡಿಯಲ್ಲೂ ಮಾಡಿದೀವಿ, ಸ್ವಲ್ಪ ಕನಕಪುರದ ಕಡೆನೂ ಮಾಡಿದೀವಿ, ರಾಮನಗರದಲ್ಲೂ ಮಾಡಿದೀವಿ. ಬಟ್ ನಾವು ಕೊತ್ತಲವಾಡಿ ಬಹುಭಾಗ ನಾವು ಶೂಟ್ ಮಾಡಿದ್ರಿಂದ ನಮ್ಗೆ ಊರು ಹೋದಾಗ ಊರಲ್ಲಿ ಸಿಕ್ಕಂತ ಒಂದು ವೈಬ್ ಇರ್ಲಿ, ಅಲ್ಲಿಯ ಜನರಾಗಿರ್ಲಿ, ಅಲ್ಲಿಯ ಊರಾಗಿರ್ಲಿ, ಅಷ್ಟು ತುಂಬಾ ಚೆನ್ನಾಗಿತ್ತು. ಅಂಡ್ ಹಾಗಾಗಿ ನಮ್ಮ ಚಿತ್ರಕ್ಕೆ ಹೆಸರು ಕೂಡ ಕೊತ್ತಲವಾಡಿ ಇಡ್ಬೋದಲ್ಲ ಅಂತ ಅನಿಸ್ತು. ಚಿತ್ರದಲ್ಲಿ ಎಲ್ಲೂ ಕೂಡ ಗ್ರಾಮಕ್ಕೆ
ಅಪಮಾನವಾಗುವಂತಹ ಅಥವಾ ಯಾವುದೋ ಆ ಥರ ವಿಚಾರ ಇಲ್ಲ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಏನೋ ಒಂದು ಇದಾಗೋದು, ಎಲ್ಲರನ್ನೂ ಒಳ್ಳೆ ರೀತಿಲಿ ತೋರಿಸಿದ್ದಾರೆ. ಅಂದ್ರೆ ಊರಂದ್ಮೇಲೆ ಎಲ್ಲರೂ ಇರ್ತಾರೆ ಅಂದ್ರೆ ಸನ್ನಿವೇಶ, ಸಿಚುವೇಶನ್ ವಿಲ್ ಬಿ ರಾಂಗ್, ಮನುಷ್ಯರು ಎಲ್ಲರೂ ಒಳ್ಳೆಯವರು ಇರ್ತಾರೆ. ಸೊ ಹಾಗಾಗಿ ಈ ಚಿತ್ರದಲ್ಲಿ ಅದೇ ಒಂದು ರೀತಿ ಅದೇ ಒಂದು ಮೆಸೇಜ್ ಇದೆ. ಆಸೆ ದುರಾಸೆ ಮಟ್ಟಕ್ಕೆ ಹೋದ್ರೆ ಏನೆಲ್ಲ ಘಟನೆ ಆಗ್ಬೋದು ಅನ್ನೋದು ನಮ್ಮ ಚಿತ್ರದ ಒಂದು ಸಾರಾಂಶ ಅಂತ ಹೇಳ್ಬೋದು. ಅದನ್ನ ಶ್ರೀರಾಜ್ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಪ್ರಾಯಶಃ ನಾನು ಇಲ್ಲಿವರೆಗೂ ಆಕ್ಟ್ ಮಾಡುವಂತ ಸಿನಿಮಾದಲ್ಲಿ ಬಿಗ್ ಸ್ಕೇಲ್, ಒನ್ ಆಫ್ ದ ವೆರಿ ಬಿಗ್ ಸ್ಕೇಲ್, ನನಗೆ ನನ್ನ ಆಕ್ಷನ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ಸಿನಿಮಾ. ಹಾಗಾಗಿ ಅಮ್ಮ ಅವ್ರಿಗೆ ಆಭಾರಿಯಾಗಿದ್ದೀನಿ, ನನಗೆ ಅವಕಾಶ ಕೊಟ್ಟಿರುವಂತ ನಿರ್ದೇಶಕರಿಗೆ ಆಭಾರಿಯಾಗಿದ್ದೀನಿ, ನನ್ನ ಜೊತೆ ಆಕ್ಟ್ ಮಾಡುವಂತ ಎಲ್ಲರಿಗೂ ಆಭಾರಿಯಾಗಿದ್ದೀನಿ, ಟೆಕ್ನಿಷಿಯನ್ಸ್ಗೂ ಆಭಾರಿಯಾಗಿದ್ದೀನಿ. ಖುಷಿ ಇದೆ. ಅಂಡ್ ಆಗಸ್ಟ್ 1ನೇ ತಾರೀಕಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೊತ್ತಲವಾಡಿಗೆ ಬನ್ನಿ, ಆಗಸ್ಟ್ಗೆ ಟಿಕೆಟ್ ತಗೊಂಡು ಬಸ್ ಕಾಲ ಥಿಯೇಟರ್. ಥ್ಯಾಂಕ್ ಯು. ಅದ್ ಕತೆ ಹೇಳ್ಬೇಕಾಗುತ್ತೆ ಸರ್. ಟ್ರೈಲರ್ ಅಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಟ್ರೈಲರ್ ಅಲ್ಲಿ ಆಲ್ಮೋಸ್ಟ್ ಅಂದ್ರೆ 50-60% ಬಿಟ್ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ರಿಲೇಶನ್ಶಿಪ್ ಏನಿದೆ ಅಂತ ಗೊತ್ತಿಲ್ಲ, ಬಟ್ ರಿಯಲ್ ಲೈಫ್ ಅಲ್ಲಿ ತುಂಬಾ ಒಳ್ಳೆ ರಿಲೇಶನ್ಶಿಪ್ ಇದೆ. ನಾನು ಎಂಜಾಯ್ ಮಾಡ್ತೀನಿ, ನಾವ್ ಜೊತೆಲಿ ವರ್ಕೌಟ್ ಮಾಡ್ತೀವಿ, ಜಿಮ್ಮು ಒಂದೇ, ಊರು ಅಂದ್ರೆ ಇರೋಂತ ಏರಿಯಾ ಒಂದೇ, ಕಂಟಿನ್ಯೂಸ್ ಆಗಿ ಫೋನಲ್ಲಿ ಮಾತಾಡ್ತಿರ್ತೀವಿ. ಒಂದ್ ರೀತಿಯಲ್ಲಿ ಹೀರೋ ತರ ಕೆಮಿಸ್ಟ್ರಿ ಇದೆ ನಮ್ಗೆ ಮತ್ತು ಅವ್ರಿಗೆ. ಹೌದು, ಕನ್ನಡದ ಹಳ್ಳಿ ಹುಡುಗನ್. ಹೌದು, ನಾನು ಹಳ್ಳಿಯವನೇ. ನನಗೆ ಮೊದಲಿಂದ ಬಹಳ ಆಸೆ ಇತ್ತು ಒಂದು ಹಳ್ಳಿಯ ಒಬ್ಬ ಗಟ್ಟಿಗ ಹುಡುಗನ ಒಂದು ಪಾತ್ರವನ್ನ ಮಾಡ್ಬೇಕು ಅಂತ. ಹಳ್ಳಿಲಿ ಯೂಶಲಿ ಹುಡುಗರು ಇರ್ತಾರೆ ಈ ತರ, ಅಂದ್ರೆ ಮುನ್ನುಗ್ಗೋ ಹುಡುಗರು, ಊರಲ್ಲಿ ಒಂದು ಸಮಸ್ಯೆ ಹೋಗಿ ವಾಲಂಟಿಯರ್ ಆಗಿ ಕೆಲಸ ಮಾಡೋ ಹುಡುಗರು ಹಳ್ಳಿಲೇ ಸಿಗೋದು. ಸೊ ಅಂತ ಒಂದು ಪಾತ್ರ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು ಸರ್. ಅದೊಂದು ಅದ್ಭುತ ಇದು. ಅಂದ್ರೆ ಎಸ್ ಸರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮಂತ ಆಕ್ಟರ್ಸ್ ಗಳಿಗೆ, ವಿದೌಟ್ ಬ್ಯಾಕ್ ಗ್ರೌಂಡ್ ಬರುವಂತ ಆಕ್ಟರ್ಸ್ ಗಳಿಗೆ ಟೆಕ್ಸ್ಟ್ ಬುಕ್ ಅವರು, ರೋಲ್ ಮಾಡೆಲ್. ಅಂದ್ರೆ ಝೀರೋ ಇಂದ ಬಂದು ಒಂದು ದೊಡ್ಡ ಎಂಪೈರ್, ಇಡೀ ಇಂಡಿಯಾದಲ್ಲೇ, ಬರೀ ಇಂಡಿಯಾ ಅಂತ ಹೇಳ, ವರ್ಲ್ಡ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ಬಗ್ಗೆ ಹೇಳೋದಂದ್ರೆ. 100% ವರ್ಲ್ಡ್ ಸಿನಿಮಾಗೆ ಒಂದು ದೊಡ್ಡ ಎಂಪೈರ್ ಕಟ್ಟಿರುವಂತಹ ನಟ ಅವರು ನಮ್ಮಂಥವ್ರಿಗೆ ಎಲ್ರಿಗೂ ರೋಲ್ ಮಾಡೆಲ್. ಸೊ ಅವ್ರು ತಗೊಂಡಿರುವಂತ ಮೊದಲನೇ ಬೈಕ್ ಅಲ್ಲಿ ನನಗೆ ಗೊತ್ತೇ ಇರಲಿಲ್ಲ. ನನಗೆ ಅಂದ್ರೆ ಸಿನಿಮಾ ಮುಗಿದು ಹಿಂಗ್ ಪ್ರಮೋಷನ್ ಶುರು ಆಗುವವರೆಗೂ ನನಗೆ ಗೊತ್ತಿರಲಿಲ್ಲ. ಅದೊಂದು ನಮ್ಮ ಡೈರೆಕ್ಟರ್ ಒಳ್ಳೆ ಸ್ಪೈ ಏಜೆಂಟ್ ತರ ಕೆಲಸ ಮಾಡಿದ್ದಾರೆ ಅಂತ ಒಂದು ಟಾಪ್ ಸೀಕ್ರೆಟ್ ಇಟ್ಟಿದ್ರು. ಬಟ್ ಹೇಳ್ತಾ ಇದ್ರು, ಸರ್ ಈ ಬೈಕ್ ಅಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ, ಅದು ನಿಮ್ಗೆ ಗೊತ್ತಾಗತ್ತೆ. ನಾನು ಏನು CBC, ಓಕೆ, ನಾವು ಕಾಲೇಜಲ್ಲಿ ಇದ್ದಾಗ ನಾವು ತುಂಬಾ ಇಷ್ಟಪಟ್ಟಂತ ಬೈಕು ಏನಿರ್ಬೋದು ಅಂತ ಅನ್ಕೋತಿದ್ದೆ. ಬಟ್ ಖುಷಿ ಇದೆ, ಆ ಬೈಕಲ್ಲೇ ಒಂದು ಒಳ್ಳೆ, ಅಂದ್ರೆ ಇಡೀ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿರುವಂತ ಶಾರ್ಟ್, ಅದು ಒಂದು ಸ್ಟಂಟ್ ಎಲ್ಲ ಮಾಡಿದೀವಿ. ಸೊ ಖುಷಿ ಇದೆ, ಯಾವಾಗಲೂ ಮೆಮೊರಿ ಇಟ್ಕೋತೀನಿ. ಅಮ್ಮ ಅವ್ರ ಮನೆಗೆ ಹೋದಾಗ ನನಗೆ ಗೊತ್ತಿರ್ಲಿಲ್ಲ ಅಲ್ಲ, ಶೂಟ್ ಉದ್ದಕ್ಕೂ ಗೊತ್ತಿದ್ರೆ ನಾನು ಆ ಬೈಕ್ ನಾನೇ ಇಟ್ಕೋತಾ ಇದ್ದೆ. ಬಟ್ ಅಮ್ಮ ಅವ್ರ ಮನೆಗೆ ಹೋದಾಗ ಆ ಬೈಕ್ ಜೊತೆ ಸೆಲ್ಫಿ ಎಲ್ಲ ತಗೊಂಡು ಇಟ್ಕೊಂಡಿದ್ವಿ. ಎಲ್ಲೂ ಪೋಸ್ಟ್ ಮಾಡಕ್ ಆಗಿಲ್ಲ, ಅದೇ ಟಾಪ್ ಸೀಕ್ರೆಟ್ ಅಲ್ವಾ ಇದು, ಎಷ್ಟು ಸಲ ಅವರ ಅಮ್ಮ ಪ್ರೊಡ್ಯೂಸ್ ಮಾಡೋದು ಅಂತ. ಹಾಗಾಗಿ ಪೋಸ್ಟ್ ಮಾಡಕ್ ಆಗಿಲ್ಲ, ಹಿಂಗ್ ಪೋಸ್ಟ್ ಮಾಡ್ತೀನಿ ನಾನು. ಪೃಥ್ವಿ ಅವರೇ, ನೀವು ಹೇಳಿದ ಹಾಗೆ ಮೋಹನ ಹಾಗೂ ಬಾಬಣ್ಣ ಅವರ ಕೆಮಿಸ್ಟ್ರಿ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದೀವಿ. ಅಂಡ್ ಅಮೇಸಿಂಗ್ ಟ್ರೈಲರ್ ಆಗಸ್ಟ್ 1ಕ್ಕೆ ನಿಮ್ಮನ್ನ ವಿಭಿನ್ನ ರೀತಿಯಲ್ಲಿ ನೋಡೋದಕ್ಕೆ ನಾವು ಕಾಯ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಹೊಸ ಪ್ರತಿಭೆಗಳಿಗೆ ಅಷ್ಟೇ ಪ್ರೀತಿಯಿಂದ ಅವಕಾಶವನ್ನ ನೀಡಿರುವಂತಹ ನಮ್ಮ ಚಿತ್ರರಂಗಕ್ಕೆ ಸಿಕ್ಕಂತಹ ಒಬ್ರು ಅಮೇಸಿಂಗ್ ಪ್ರೊಡ್ಯೂಸರ್, ತುಂಬಾನೇ ಪ್ಯಾಷನೇಟ್ ಆಗಿ ಕೆಲಸ ಮಾತನಾಡಬೇಕು, ನಮ್ಮ ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಅದ್ಭುತ ಅವಕಾಶ ಸಿಗ್ಬೇಕು ಅಂತ ಹೇಳಿ ಯಾವ ವಿಷಯದಲ್ಲೂ ಕಾಂಪ್ರಮೈಸ್, ರಾಜಿಯನ್ನ ಮಾಡಿಕೊಳ್ಳದೆ ಒಳ್ಳೆ ಕಂಟೆಂಟ್ ಅನ್ನ, ಒಳ್ಳೆ ಕ್ವಾಲಿಟಿ ಸಿನಿಮಾವನ್ನ ನೀಡೋದಕ್ಕೆ ಸಿದ್ಧರಾಗಿರುವಂತಹ, ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿಯ ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಕೊತ್ತಲವಾಡಿ ಸಿನಿಮಾದ PA ಪ್ರೊಡಕ್ಷನ್ಸ್ ನ ನಿರ್ಮಾಪಕಿಯಾಗಿರುವಂತಹ ಶ್ರೀಮತಿ ಪುಷ್ಪಾ ಅರುಣ್ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ. ಎಲ್ರಿಗೂ ಅಮ್ಮ ಎಂಟ್ರಿ. ಎಲ್ರಿಗೂ ನಮಸ್ಕಾರಪ್ಪ. ಎಲ್ಲರೂ ತಿಂಡಿ ತಿಂದ್ರಾ? ಊಟ ಮಾಡ್ಬೇಕು. ಊಟ ಆಯ್ತು, ಊಟ ಮಾಡೋಣ, ಮಾಡ್ಬಿಟ್ಟು ಮಾತಾಡೋಣ. ಅಮ್ಮ ಎಂಟ್ರಿಗೆ ಬೆಂಕಿ ಸಾಂಗ್ ಬೇರೆ ಹಾಕ್ಬಿಟ್ರು, ಖುಷಿ ಆಗೋಯ್ತು. ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಾ ಇದೆ. ಎಸ್, ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕಂತೆ. ಹರೀಶ್ ತುಂಬಾ ಖುಷಿಯಾದ ವಿಷಯ ಏನಂದ್ರೆ ನೀವೆಲ್ಲರೂ ಬಂದಿರೋದು. ಫಸ್ಟ್ ಆಫ್ ಆಲ್ ನಾವು ನಿಮ್ಮನ್ನ ಇಷ್ಟು ಜನ ಒಟ್ಟಿಗೆ ನೋಡ್ತಾ ಇರೋದು ತುಂಬಾ ಖುಷಿ. ಫಸ್ಟ್ ಟೈಮ್ ನಾನು ನಿಮ್ಮನ್ನ ಇಷ್ಟು ಜನನ ನಾನು ನೋಡ್ತಾ ಇರೋದು, ನಾನು ನೋಡ್ತಾ ಇದ್ದೀನಿ, ಇವತ್ತೇ ನೋಡ್ತಾ ಇರೋದು. ಅದು ತುಂಬಾ ಖುಷಿಯಾದ ವಿಷಯ.
ಇದೇ ಥರ ಆಗಸ್ಟ್ 1ಕ್ಕೆ ನಮ್ಮ ಸಿನಿಮಾನ ಗೆದ್ದು ಮತ್ತೆ ಒಂದು ಪಾರ್ಟಿ ಮಾಡೋಣ, ಅವಾಗೆಲ್ಲರೂ ಇನ್ನೂ ಖುಷಿಯಾಗೋಣ. ಇದು ಒಂದು ಐಡಿಯಾದಲ್ಲಿದ್ದೀವಿ, ಜನ ಹೆಂಗೆ ತಗೋತಾರೋ ಏನೋ ಅಂತ ಒಂದು ಭಯದಲ್ಲಿದ್ದೀವಿ. ಖಂಡಿತ ನಮ್ಮ ಆಡಿಯನ್ಸ್ ಕೈ ಬಿಡಲ್ಲ ಅನ್ನೋ ನಂಬಿಕೆ ಇದೆ. ಇದರಲ್ಲಿ ಬೇರೆ ಏನು ಉದ್ದೇಶ ಇಲ್ಲ. ನಾವೊಂದು ಸೆಲೆಬ್ರಿಟಿ ಮನೆಯವರಾಗಿದ್ದರಿಂದ ಒಂದು ಭಯಭಕ್ತಿಯಾಗಿ ಒಂದು ಸಿನಿಮಾ ಮಾಡಿದ್ದೀವಿ, ಅಷ್ಟು ಬಿಟ್ಟರೆ ಮುಚ್ಚಿ ಮಾಡಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಅದರಲ್ಲೇನು ದೊಡ್ಡ ಸ್ಕೇಲ್ ಇಲ್ಲ. ಖಂಡಿತವಾಗ್ಲೂ ಅವನು ಯಾವುದೇ ರೀತಿ ಹೇಳದೆ ಮಾಡದೆ ನಾವೇನು ಇದುವರೆಗೂ ಮಾಡಿಲ್ಲ. ಬಟ್ ಅವನಿಗೂ ಗೊತ್ತು, ನನಗೂ ಗೊತ್ತು. ಬಟ್ ಜನ ಒಪ್ಕೊಂಡ್ರೆ ಅವನು ಖುಷಿ, ನಮಗೂ ಖುಷಿ. ಇಷ್ಟು ಬಿಟ್ಟರೆ ಬೇರೆ ಇದರಲ್ಲಿ ಯಾವುದೇ ರೀತಿ ಬೇರೆ ದೊಡ್ಡ ಸ್ಕೇನು ಅಮ್ಮ ದುಡ್ಡು ಅವೆಲ್ಲ ಏನು ಅನ್ಕೋಬೇಡಿ. ದಯವಿಟ್ಟು ಎಲ್ಲರೂ ಆಡಿಯನ್ಸ್ ಬಂದು ಸಿನಿಮಾ ನೋಡೋ ಥರ ನೀವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ಅದಕ್ಕೆ ಅದೇ ಮನೇಲಿ ಇದಾರಲ್ಲ ಬಾಸ್, ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿತ್ತು. ನಾವು ಪ್ರೊಡ್ಯೂಸರ್ ಆಗಿ ತುಂಬ ಕಷ್ಟಗಳಿರ್ತಿತ್ತು ಒಂದು ಟೈಮಲ್ಲಿ. ನಮಗೂ ಪ್ರೊಡಕ್ಷನ್ ಸಿಗ್ತಾ ಇರಲಿಲ್ಲ. ಅವರು ಸಿಕ್ಕಿದ್ರೆ ಸರಿಯಾಗಿ ಅವಕಾಶಗಳು ಏನೆಲ್ಲ ಇರುತ್ತಲ್ಲ, ಅದು ಒಂದು ಮತ್ತೆ ಹೇಳೋಣ ಒಂದು ದಿವಸ. ಒಂದು ತುಂಬ ಒಳ್ಳೆ ಗೆದ್ದಿಗೆ ಅಂದಮೇಲೆ ಹೇಳೋಣ. ಈ ಒಂದು ಪಿಕ್ಚರ್ಗಲ್ಲ, ನಾವು ತುಂಬ ದೂರ ಹೋದ್ಮೇಲೆ ಹೇಳೋಣ. ಇವತ್ತು ಎಷ್ಟು 25 ವರ್ಷ ಆದಮೇಲೆ ನಿಮಗೆ ರಾಕಿ ಸ್ಟಾರ್ ಅಂತ ಕಾಣಿಸ್ಕೊಂಡಿದ್ದಾರೆ. ಅದ್ರ ಹಿಂದೆ ಪಟ್ಟಿರೋ ಕಷ್ಟಗಳು ಯಾರಿಗೂ ಕಾಣಲ್ಲ. ಹಂಗಾಗಿ ಅದೆಲ್ಲ ನಿಧಾನಕ್ಕೆ ಮಾತಾಡೋಣ. ಇವಾಗ ಸಿನಿಮಾ ಮಾಡೋಕ್ಕೆ ಯಶಿಂದನೇ ನನಗೂ ಇನ್ಸ್ಪಿರೇಷನ್. ಅಂದರೆ ಅಲ್ಲಿ ಬರಲಿಲ್ಲ ಅಂದರೆ ನಮ್ಗೆ ಗೊತ್ತಾಗಿಲ್ಲ, ಬಟ್ ಬಂದಮೇಲೆ ಗೊತ್ತಾಗಿದೆ. ವಾತಾವರಣ ನೋಡಿ ಅಲ್ಲಿ ಬಂದರೆ ಎಲ್ಲ ಕಲಿಯೋದು. ಗಾದೆ ಹೇಳ್ತಾರೆ ಗೊತ್ತಾ, ಸಾವಸ್ತಿಂದ ಏನೋ ಕೆಟ್ಟ ಅಂತ. ಹಂಗೆ ನಾವು ಅಲ್ಲಿಂದಲೇ ಬಂದು ಅಲ್ಲೇ ವಾತಾವರಣ ಎಲ್ಲ ಕಲ್ತಿರೋದು. ಬಟ್ ಅವನಿಂದ ತುಂಬ ಕಲ್ತಿದ್ದೀವಿ ನಾವು. ಅವನ ಮನೇಲಿ ಯಾವ ರೀತಿ ನಮಗೆಲ್ಲ ಗೈಡ್ ಮಾಡ್ತಿದ್ದ, ಅಂದರೆ ಯಾವಾಗಲೂ ಸಿನಿಮಾ ಬಗ್ಗೆ ಅವನಿಗಿರೋ ಫ್ಯಾಷನ್ ಎಲ್ಲ ನೋಡಿ ಕಲ್ತಿದ್ದೀವಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಮಗೂ ಎಲ್ಲ ಒಂದು ಕಡೆ ನಾವು ಮಾಡ್ಬೋದು, ಮಾಡೋಣ ಅಂತ ಒಂದು ಆಸೆ ಬಂತು, ಮಾಡಿದ್ದೀವಿ ಅಷ್ಟೇ. ಮಾಡಬಾರ್ದ ನಾನು ತುಂಬ ಸಿಂಪಲ್ಲು. ನಾನು ಒಂದು ಅಂಗಡಿಗೆ ಹೋಗಿ ನೀವು 100 ಸೀರೆ ಇಟ್ಟು ಟಕ್ಕಂತ ಒಂದು ಸೀರೆ ಇಟ್ಕೊಂಡ್ಬಿಡ್ತೀನಿ. ತುಂಬ ದುಡ್ಕಲ್ಲ, ಹಂಗೆ ಸಿಂಪಲ್ಲಾಗಿ. ಅವ್ರು ಹೇಳಿದ ತಕ್ಷಣ ಜಡ್ಜ್ಮೆಂಟ್ ಇದೆ. ಯಾವುದೇ ಕೆಲಸಕ್ಕೆ ಜಡ್ಜ್ಮೆಂಟ್ ತುಂಬ ಮುಖ್ಯ ಅಲ್ವಾ? ಆ ರೀತಿಲಿ ಇದೊಂದು ಚಿಕ್ಕದಾಗಿ ಒಂದು ಹಳ್ಳಿ ಪ್ರಾಜೆಕ್ಟ್ ಕತೆ ನನಗೆ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಕತೆ ತುಂಬ ತಗೊಂಡು ಬಂದರು. ಬಟ್ ಅದಕ್ಕೆಲ್ಲ ಸರಿಯಾದ ಬಜೆಟ್ಗಳು ಬೇಕು. ಇದು ಒಂದು ಚಿಕ್ಕ ಬಜೆಟಲ್ಲಿ, ಚಿಕ್ಕದು ಅಂದರೆ ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡ್ಬೋದು ಅಂತ ಅನಿಸಿದ್ದು. ಅದಕ್ಕೆ ಇದನ್ನು ಆಯ್ಕೆ ಮಾಡಿದ್ದೀವಿ. ಸಿನಿಮಾ ನೋಡ್ಬಿಟ್ಟು ಹೇಳಿ, ಯಾಕೆ ಅಮ್ಮಂಗೆ ಜಡ್ಜ್ಮೆಂಟ್ ಇದೆಯಾ ಇಲ್ವಾ ಅಂತ ಆಮೇಲೆ ಹೇಳ್ಬೇಕು. ನೀವು ಹೇಳಬೇಕು, ನಾವು ಹೇಳೋದಲ್ಲ. ನನಗೆ ಇವಾಗ ಏನು ರಿಸಲ್ಟ್ ಹೇಳೋಕ್ಕಾಗಲ್ಲ. ಬಟ್ ನಾನು ಒಪ್ಕೊಂಡ್ರೆ ಆಗಲ್ಲ. ಬೇರೆ ಎಲ್ಲ ಇದಾರಲ್ಲ, ನಮ್ಮ ಅಣ್ಣವ್ರು ಹೇಳಿದಂಗೆ ಅಭಿಮಾನಿ ದೇವರುಗಳು, ಅವರು ಒಪ್ಕೊಂಡ್ರೆ ಅವ್ರು ನಾವ್ಯಾರು ಜಡ್ಜ್ ಮಾಡೋಕ್ಕೆ? ಸುಮ್ಮನೆ ಕೆಲಸ ಮಾಡಿದ್ದೀವಿ ಅಷ್ಟೇ. ಅದನ್ನು ಅವ್ರು ಕೊಡ್ಬೇಕು ರಿಸಲ್ಟ್. ಏನಂತೀರ? ಹೇಳಿ ಮತ್ತೆ, ನೀವು ಆನ್ಸರ್ ಹೇಳ್ಬೇಕು. ನಮಗೆ ಕೇಳಿದ್ರು ಸುಮ್ಮನೆ ಕುತ್ಕೊಬಿಟ್ಟು ಹೆಸರು ನೀವು ಹೇಳ್ಬೇಕು ಅಲ್ವಾ? ಅವ್ರು ಒಪ್ಕೋಬೇಕು. ಈಗ ನಾವು ಮಾಡಿದ್ದೀವಿ ಅಷ್ಟೇ. ಈಗ ಸೂಪರಾಗಿ ಅಡುಗೆ ಮಾಡಿದ್ದೀವಿ ಅನ್ಕೋತೀವಿ, ತಿನ್ ಟೇಸ್ಟ್ ನೋಡೋರು ಅವರು ಅಲ್ವಾ? ಹಾಗೆ ಜನ ಹೇಳ್ತಾರೆ ಅಂತ ನಂಬಿಕೆ ಇದೆ. ನೋಡಿ, ನನಗೊಂದು ಓಪ್ಸಿದೆ. ನಮ್ಮ ಕನ್ನಡದ ಅಭಿಮಾನಿಗಳು ಈಗ ಇಶ್ಯೂ ಒಂದಿನ ಬಂದಾಗ ಅವ್ನು ಕಿರಾತಕದಿಂದ ತುಂಬ ಇಷ್ಟ. ಇವತ್ತು ಹಾಸನಲ್ಲಿ ಮಾತಾಡ್ತಾರೆ ಕಿರಾತಕ ಸಿನಿಮಾ ನೋಡಿ, ಅಕ್ಕ ನಮ್ಮ ರಿಲೇಷನ್ ಎಲ್ಲ. ಅದೇ ಥರದಲ್ಲಿ ವಿಲೇಜ್ ಸಬ್ಜೆಕ್ಟು ಚೆನ್ನಾಗಿ ಇದೆ ಅಂತ ಆಯ್ಕೆ ಮಾಡಿದ್ದೀವಿ. ನೋಡೋಣ ಇನ್ನು ತಗೋತಾರೆ ಅಂತ ಆಮೇಲೆ ಮಾತಾಡೋಣ. ಜನ ತಗೊಂಡೆ ಬರ್ತಾರೆ. ನಾವು ಒಂದಿನ ಹೋಗಿದ್ದೀವಿ, ಹಂಗೆ ಬರ್ತಾರೆ, ಅದೇ ಬೇಜಾರಿಲ್ಲ. ಬಟ್ ಏನಂದರೆ ಬರೋದು ಈಗ ಕೆಲಸ ಕೇಳೋದು ನಾವು ಕೇಳಬೇಕು, ನೀವು ಕೇಳಬೇಕು, ಅದು ತಪ್ಪಲ್ಲ. ಬಟ್ ನಾವು ನೆಕ್ಸ್ಟ್ ಶರಣ್ ಅವ್ರಿಗೆ ಮಾಡ್ತಾ ಇದ್ವಿ. ಶರಣ್ ಅವ್ರದ್ದಾದ್ಮೇಲೆ ಮುಂದಿನ ಪ್ರಾಜೆಕ್ಟ್ ಆಮೇಲೆ ನೋಡಿ. ಫಸ್ಟ್ ಶರಣ್ ಅವ್ರಿಗೆ ಒಂದು ಕತೆ ಓಕೆ ಮಾಡಿದ್ವಿ. ನಾನು ಅಷ್ಟೊಂದು ಜಡ್ಜ್ಮೆಂಟ್ ಕೂಡ ಅಷ್ಟು ದೊಡ್ಡವಳಿಲ್ಲ. ಬಟ್ ನಮಗೂ ನಮಗೆ ಚೆನ್ನಾಗಿರುತ್ತೆ, ಅದು ನಾನು ಹೇಳ್ಬಾರ್ದು, ನೀವೆಲ್ಲ ಹೇಳಬೇಕು ಅಂತಲೇ ನಾನು ಇವತ್ತವರೆಗೂ ನನಗೆ ಒಂದು ಏನೋ ಒಂದು ತಕ್ಕಮಟ್ಟಿಗೆ ಒಂದು ಆಯ್ಕೆ ಮಾಡಿದ್ದೀವಿ ಅಂತ ಒಂದು ಇದೆ. ಜನ ಹೇಳಿ 1ನೇ ತಾರೀಕು ಮೇಲೆ ಜನಕ್ಕೆ ತುಂಬ ಆಮೇಲೆ ಏನೋ ತುಂಬ ಹೇಳ್ಕತ್ತಿದ್ರು ಅಂದ್ಬಿಡ್ತಾರೆ. ಒಂದು ಪ್ರಯತ್ನ ಪಟ್ಟಿದ್ದೀವಿ, ಅದನ್ನು ಜನ ಕೊಡಲಿ, ಆಡಿಯನ್ಸ್ ಕೊಡಲಿ ಅಂತ. ಅಲ್ಲ, ನೀವು ಹಂಗ ಅನ್ಕೊಂಡ್ರೆ ಒಳ್ಳೇದೇನೆ. ಬಟ್ ಅವರಷ್ಟು ಚಿನ್ನ ತೆಗಿಯಕ್ಕಾಗ್ದಿದ್ರು ಮಣ್ಣಾರು ತೆಗ್ದಿದ್ದೀವಲ್ಲ. ಚಿನ್ನಕ್ಕೆ ಬೆಲೆ ಜಾಸ್ತಿ, ಮಣ್ಣು ಈಸಿಯಾಗಿ ಗೆಲ್ಬೇಕಲ್ಲ. ನಮ್ಮನೆ ತೋಟದಲ್ಲೂ ಸಿಗುತ್ತಲ್ಲ. ಹಂಗಾಗಿ ನಮ್ಮ ಪ್ರಯತ್ನ ನಾವು ನಮ್ಮ ತಕ್ಕ ಮಟ್ಟಿಗೆ ಮಾಡಿದ್ದೀವಿ ಅನ್ಕೋಬೋದು.
ಯಶ್ ಅವ್ರದ್ದು ನಾನಲ್ಲ, ಹುಡುಗಿ ಅಭಿಮಾನಿ ಅಂತೆ ಇವರು ಮೇಡಮು. ಸಿನಿಮಾದಲ್ಲಿ ಮಾತುಕತೆ ಆಗ್ಬೇಕಾದ್ರೆ ಡೈರೆಕ್ಟರ್ ಹತ್ರ ಡಿಸ್ಕಷನ್ ಮಾಡಿದ್ರಂತೆ ಯಾರು ಹಾಕೋದು ಅಂತ. ಅವಾಗಿನೂ ಗೊತ್ತೇ ಇಲ್ಲ ಅವ್ರಿಗೆ ನಮ್ಮ ಪ್ರಾಜೆಕ್ಟ್ ಅಂತ. ಇವರೆಲ್ಲ ಸೇರಿ ಇಲ್ಲ ಯಶ್ ಅವ್ರದ್ದು ಹಾಕೋಣ ಅಂದ್ಬಿಟ್ಟು ಹಾಕಿರೋದು. ಬಟ್ ಹಾಕುವಾಗ ನಾನು ಬೇಡ ಅನ್ನೋಕ್ಕಾಗಲ್ವಲ್ಲ, ಹಾಕ್ಲಿ ಬಿಡಿ ಅಂತ ಹೇಳಿ ಹಾಕ್ಸಿದ್ದೀವಿ ಅಷ್ಟೇ. ಇವಾಗಿನ ಟ್ರೆಂಡಲ್ಲಿ ಹೀರೋ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಏನು ಹೇಳಿ? ಅದನ್ನ ನಾನು ಹೇಳ್ತೀನಿ, ಇದೆಲ್ಲ ಮುಗಿಲಿ ಆಮೇಲೆ ಹೇಳ್ತೀನಿ. ಬಜೆಟ್ ಮಾತಾಡೋ ಜಾಗ ಅಲ್ವೇ ಇಲ್ಲ. ಏನಂತೀರ? ನಮ್ಮ ಡೈಲಾಗ್ ಅದು. ಬಜೆಟ್ ಮಾತಾಡೋದು ಜಾಗ ಅಲ್ವೇ ಇಲ್ವಲ್ಲ. ಅದೆಲ್ಲ ಹೇಳೋದು ಕೂತ್ಕೊಂಡು ಒಂದ್ಸರಿ ಲೆಕ್ಕ ನೋಡ್ತೀನಿ ಆಮೇಲೆ. ಅಷ್ಟೊಂದು ದೊಡ್ಡವರಿಲ್ಲಮ್ಮ ನಾವು. KGF ನಮ್ಮ ವಿಜಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೆ ಈ ಮುಖಾಂತರ ನೆನೆಸ್ಕೋತೀವಿ. ಅವರಂಥ ಪ್ರೊಡ್ಯೂಸರ್ಸ್ ಈಗ ಬಂದಿದ್ದಾರಲ್ಲ KVN ಅವರು, ಅವರೆಲ್ಲ ಬರಲಿ. ನಾವು ಅದನ್ನು ನೀವು ಸಿನಿಮಾ ನೋಡಿ ಅಷ್ಟು ಅಂದ್ಕೊಂಡಿದ್ದೀರ ಅಂದರೆ ಅದು ನಿಮ್ಮ ದೊಡ್ಡತನ. ಅಮ್ಮವ್ರು ಇಷ್ಟಿಟ್ಟೆ ಹಾಕಿದ್ದಾರೆ ಅಂತ. ಬಟ್ ಅಷ್ಟೊಂದೆಲ್ಲ ಇಲ್ಲ. ನಾವೇನಂದರೆ ಕಾಟನ್ ಸೀರೆ ಉಟ್ಕೊಂಡ್ರೆ ನಿಮಗೆ ರೇಷ್ಮೆ ಸೀರೆ ಥರ ಕಾಣಿಸ್ತಾರೆ. ಕಾಟನ್ ಸೀರೆ ರೇಷ್ಮೆ ಸೀರೆ ಎಲ್ಲ ಉಡೋಷ್ಟು ದೊಡ್ಡವರಿಲ್ಲ. ಆಮೇಲೆ ನೋಡೋಣ ಮುಂದೆ. 150 150. ಹೌದಾ? ಒಳ್ಳೇದಲ್ವಮ್ಮ, ಎಲ್ಲರೂ ಬೇಕು ಅಂತ ಏನೇನೋ ಮಾಡ್ತಾರೆ. ನಮಗೆ ಪಾಪ ಬರೀ ಮಾತಾಡಿದ್ಕೆ ಉಟ್ಕೊಂಡವ್ರೆ ಏನೇನೋ ಮಾಡ್ತಾರೆ ದಿನ ಬೆಳಗಾದ್ರೆ ಪಾಪ ಜನ. ನಾವು ಸುಮ್ಮನೆ ಒಂದು ಪ್ರೆಸ್ ಮೀಟಲ್ಲಿ ನೀವು ಅಷ್ಟೊಂದು ತಗೊಂಡೋಗಿದ್ದೀರ ಅಂದರೆ ಖುಷಿ ಪಡೋ ವಿಷಯ ಅಲ್ವೇನಮ್ಮ? ಯಶೋಧ ಪೂಜಾರಿ ಅಲ್ವಾ? ನನಗೆ ಗೊತ್ತು, ಬಾ ನೀನು ಬಾ, ಎಲ್ಲ ಬರ್ತಾರೆ. ಕಾಯ್ತಾರೆ ಥಿಯೇಟ್ರ್ ಹತ್ರ. ಯಾವ ಥಿಯೇಟ್ರ್ ಹತ್ರ ಅಂತ ಗೊತ್ತಿಲ್ಲ, ಗೊತ್ತಿಯಾಗಿ ಬರ್ತಾರೆ. ಯಾವ ಥಿಯೇಟ್ರು ಅಂತ ಹೇಳಲ್ಲ, ಅನೌನ್ಸ್ ಮಾಡಲ್ಲ. ಬರ್ತಾರೆ, ಖಂಡಿತ ಬರ್ತಾರೆ. ಹೊಸ ಪ್ರಪಂಚ ಅಲ್ಲ ರೀ. ಒಂದು ತಿಳ್ಕೊಳ್ಳಿ, ಒಂದು ಮುಂದೆ ಒಬ್ರು ಯಾರೋ ಹೋಗ್ತಾ ಇದ್ದಾರೆ ಅಂದರೆ ಹಿಂದೆ ನಾವು ಸಾಕಷ್ಟು ಕಷ್ಟಪಟ್ಟಿರ್ತೀವಿ. ಸ್ಕ್ರೀನ್ ಮುಂದೆ ಬಂದರೆ ಮಾತ್ರ ಅಲ್ಲ, ಇದ್ರ ಹಿಂದೆ ಎಷ್ಟು ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ ಕಾಣೋದು ನಮ್ಗೆ ಯಾರಲ್ಲಿ ಆ್ಯಕ್ಟರ್ ಮಾತ್ರ. ಅದ್ರ ಹಿಂದೆ ಟೀ ಕೊಡೋ ಹುಡುಗನಿಂದ ಕಷ್ಟಪಟ್ಟಿರ್ತಾರೆ. ನನಗೆ ಮನೇಲಿ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಆ ಕಷ್ಟ ಇಲ್ಲಿ ಹೇಳೋಕ್ಕಾಗಲ್ಲ. ಅದನ್ನ ಒಂದ್ಸರಿ ಹಿಸ್ಟ್ರಿ ಮಾಡೋಣ. ನಾವೇನು ಕಷ್ಟಪಟ್ವಿ, ನಾವೇನು ಬಂದ್ವಿ, ನಾವು ಯಾವ ಥರ ಈ ಸಿನಿಮಾ ರಂಗಕ್ಕೆ ಕಷ್ಟಪಟ್ಟು ಎಷ್ಟಾಗಿದ್ದಾರೆ ಅಂತ ಅದು ಆಮೇಲೆ ಹೇಳೋಣ. ಬಟ್ ಹೊಸ್ತಂತೂ ಅಲ್ಲ, ನಮಗೆ ಬಂದು 25 ವರ್ಷ ಆಯಿತು. ಎಷ್ಟು ಬಂದಾಗಲೇ ಹಿಂದೆನೇ ಬಂದುಬಿಟ್ರಿ. ನಾವು 2000 ರೂಪಾಯಿ ಮನೆ ಬಾಡಿಗೆ ಮಾಡ್ಕೊಂಡು ಅವ್ರು ಹಿಂದೆನೇ ಇದ್ವಿ. ಮೈಸೂರಲ್ಲಿ ದೊಡ್ಡ ಮನೇಲಿದ್ವಿ, ಅನ್ನ ಚಿಕ್ಕ ಒಂದು ಸಿಂಗಲ್ ರೂಮಲ್ಲಿ ಇದ್ವಿ. ಯಾಕೆ ಹೇಳಿ? ಈ ಮಟ್ಟಕ್ಕೆ ಬರೋಕ್ಕೆ ಎಷ್ಟು ಅದರಿಂದ ನಮ್ಮ ಶ್ರಮ ಇದೆ. ನಮ್ಮ ಸ್ಟೋರಿ ಕೇಳಿದ್ರೆ ನೀವು ಹಿಸ್ಟ್ರಿ ಬುಕ್ ಮಾಡ್ಬೋದು, ಆಮೇಲೆ ಹೇಳೋಣಂತ. ಈಗ ಬೇಡ, ಆಯ್ತಾ? ಅದೇ ಮಾಡೋಣ, ಇವತ್ತೇ ಮಾಡಿಬಿಟ್ರೆ ದುಡ್ಡು ಬೇಡ ಕೊಡ್ತೀರಾ ನಾಳೆನೇ? ಇವತ್ತು ಎಲ್ಲಿಂದ ತರೋಣ? ಫಸ್ಟ್ ಈ ಸಿನಿಮಾ ಮಾಡೋಣ ಇರಿ, ಆಮೇಲೆ ಮಾಡೋಣ. ಇಲ್ಲ 150. ಅದೆಲ್ಲ ಈ ಬಿಸ್ನೆಸ್ಗೆಲ್ಲ ಇನ್ನೂ ನಾನು ಯೋಚಿಸಿಲ್ಲಮ್ಮ. ಅಷ್ಟೊಂದು ಆ ಥರ ಬೀಳ್ತಾ ಇಲ್ಲ. ಫಸ್ಟ್ ಜನ ಆಡಿಯನ್ಸ್ ತಗೊಳ್ಳಿ ಅಂತೀನಿ. ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇನ್ನು. ಅಲ್ಲ, ಅಪ್ರೋಚ್ ಮಾಡ್ತಿದ್ದಾರೆ, ನಾವಿನ್ನೂ ರೆಸ್ಪಾನ್ಸ್ ಮಾಡಿಲ್ಲ. ಬೇರೆ ಭಾಷೆಗೆ ಇಲ್ಲಿ ನಮ್ಮವ್ರು ಒಪ್ಕೊಂಡ ಮೇಲೆ ಪ್ಲಾನ್ ಇದೆ. ಫಸ್ಟ್ ಇಲ್ಲಿ ನಮ್ಮವ್ರು ಹೇಗೆ ತಗೊಳ್ತಾರೆ ನೋಡ್ಬಿಟ್ಟು ಆಮೇಲೆ ಎಲ್ಲದಕ್ಕೂ ಆಗಸ್ಟ್ 1 ವಾರ ಆಗಲಿ, ಆಮೇಲೆ ನಾನು ಇನ್ನೊಂದು ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ನಟನೆ ಇದೇ ನಟನೆ ಮಾತಾಡ್ತಿದ್ವಲ್ಲ ಅಲ್ಲ, ನೀವು ಹೇಳ್ತಾ ಇರೋದು ನಟನೆ ಮಾಡಕ್ ಬರಲ್ಲ ನಮ್ಗೆ. ನೀವು ಅನ್ಕೊಂಡಿದ್ದೀರ ಸುಮ್ಮನೆ ಮಾತಾಡಿದ ತಕ್ಷಣ. ನಟರಿಗೆ ಅದೊಂದು ವ್ಯಾಲ್ಯೂ ಇದೆ, ಅದನ್ನೆಲ್ಲ ಅಷ್ಟು ಈಸಿಯಾಗಿ ನಟನೆ ಮಾಡೋಕ್ಕಾಗಲ್ಲ. ಮಾತು ಬೇರೆ, ನಟನೆ ಬೇರೆ. ನನಗೂ ಎಷ್ಟು ಬಂದಮೇಲೆ ಗೊತ್ತಾಗಿದೆ ಇಷ್ಟೊಂದು ಕಷ್ಟ ನಾನು ನಟನೆ ಮಾಡೋದು ಅಂತ. ಅದಕ್ಕೆ ಯಾವ್ದು ಪ್ರಿಪ್ರೇಷನ್ ಎಲ್ಲ ಅವ್ರು ಎಷ್ಟು ಕಷ್ಟಪಡ್ತಾರೆ. ಅಷ್ಟು ಈಸಿ ಇಲ್ಲ ನಟನೆ ಮಾಡೋದು. ನಾವೇನೋ ಒಂದು ಸಣ್ಣ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ ಆಗಿದ್ದೀವಿ, ಅದಕ್ಕೆ ಆಶೀರ್ವಾದ ಮಾಡಿ ಸರ್. ನೀವು ಆಡಿಯನ್ಸ್ ಹೇಳೋರ್ನ ಕೇಳಿ, ನಂಗೆ ಯಾರು ಹೇಳ್ತಾವ್ರೆ ಅಂತಲೂ ಗೊತ್ತಿಲ್ಲ. ಹೌದಾ? ಇರೋ ನಿಮ್ಮ ಅಲ್ಲಮ್ಮ, ಅವನೆಲ್ಲಿ ನಾನೆಲ್ಲಿ, ಅವನು ಎಷ್ಟು ಹೆಸರು ಮಾಡಿದ್ದಾನೆ. ಅದೇನಾಗಿದೆ ಗೊತ್ತಾ, ಹೂವಿಂದ ನಾರು ಹೋಗುತ್ತಲ್ಲ ಹಂಗೆಲ್ಲ ಅವನ ಜೊತೆ ನನ್ನ ಕರ್ಕೊಂಡು ಹೋಗ್ತಾವ್ರಷ್ಟೇ.
ರಾಕಿಂಗ್ ಮಾಲ್ ಟೈಪ್ ನಿಮಗೆ ಖುಷಿ ಇದೆಯಾ? ಅದು ಮೊದಲಿಂದ ಕರೀತಾರೆ ಬಿಡಿ, ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಕರೀತಾರೆ. ನನ್ನ ನನ್ನ ಮನೆ ಕೆಲಸದ ಹುಡುಗರೆಲ್ಲ ಬಾಸ್ ಅಂತಿದ್ರು ನನಗೆ. ಈಗ ಯಶಿಕ್ ಬಾಸ್ ಅಂತಾರೆ, ಅದು ಮಾಮೂಲಿ ಇರುತ್ತೆ. ಈಗ ಗೊತ್ತಾಗಿದೆ ನಿಮಗೆ ಅಷ್ಟೇ. ಟ್ಯಾಲೆಂಟ್ ಅಲ್ಲ ಅದು, ಸುಮ್ಮನೆ ಈ ಥರ ಮಾತಾಡಿದ್ದನ್ನೇ ಅಂದ್ಕೊಂಡು. ಟ್ಯಾಲೆಂಟ್ ಅಂದರೆ ಬೇರೆ ಇರುತ್ತೆ ಬಿಡಿ, ಹಾರ್ಡ್ ವರ್ಕ್ ಆಮೇಲೆ ಆರ್ಟಿಸ್ಟ್ ಎಲ್ಲ ಬೈಕತ್ತಾರೆ ನಮಗೆ. ಇಲ್ಲ ಬರೋದೇ ಹೆಂಗೆ ಸರ್, ಮಾತಾಡಕ್ಕೆ ಬರಲ್ಲ. ನಾವು ಹಾಸನ ಕಡೆಯವರಲ್ವಾ, ನಮಗೆ ತುಂಬ ನಯವಾಗಿ ಮಾತಾಡಕ್ಕೆ ಬರಲ್ಲ, ಅಂದರೆ ಸ್ಮೂತಾಗಿ ಬರಲ್ಲ. ನಾವು ಹಳ್ಳಿ ಭಾಷೆ ಇರೋದೇ ಹಿಂಗೆ ನಮ್ಮದು. ಈಗ ಮಂಗಳೂರು ಭಾಷೆನ ನಮ್ಮ ಭಾಷೆ ಥರ ಮಾತಾಡಿ ಅಂದರೆ ಅವ್ರಿಗೆ ಬರಲ್ಲ. ಹಾಸನವ್ರದ್ದು ನಮ್ದು ಈ ಥರ ಬರಲ್ಲ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅಷ್ಟೇನಾ? ರಘು ನಿಡೋಳಿ ಅವರೇ, ನಿಮ್ಗೊಬ್ರು ಒಳ್ಳೆ ಕಾಂಪಿಟೇಟರ್. ಸ್ವಲ್ಪ ಮುಂದೆ ಬನ್ನಿ. ನಿಂತಿರೋರೆಲ್ಲರೂ ಕೂತ್ಕೊಳ್ಳಿ ಪ್ಲೀಸ್. ಮೇಡಮ್ ಸ್ವಲ್ಪ ಇದ್ದ ಮೇಡಮ್. ಹಾ ರೆಡಿ ರೆಡಿ. ನಿಂತಿರೋರು ಕೂತ್ಕೋಬೇಕು ಸರ್. ಮೇಡಮ್ ಸ್ಮೈಲ್ ಮಾಡಿ. ರೆಡಿ. ಯಾವಾಗ ನಗ್ತಾ ಇರ್ತಾರ. ಟೆಕ್ನಿಕಲ್ ಟೀಮ್ ದಯವಿಟ್ಟು ಬರಬೇಕು. ಡೈರೆಕ್ಟರ್ ಬಿಟ್ಟು ತೆಗೆದವಲ್ಲ. ಬನ್ನಿ ಹತ್ರ ಬನ್ನಿ. ಸಮೀರ ನೀನು ಬಂದ್ಬಿಡ, ಹೇಳ್ತೀನಿ. ಅಲ್ಲೋ ನೀನು ಬಂದ್ಬಿಡಿ. ಎಷ್ಟು ಹುಡುಗನ್ ಬೇರೆ ನೋಡ್ತಾವ ನಿನ್ಗೆ, ಹುಡುಗನ್ ಬೇರೆ ನೋಡ್ತಾವಲ್ಲಪ್ಪ ನಿನ್ಗೆ. ರೆಡಿ. ಹತ್ರ ಬರ, ಹತ್ರ ಬರ. ಮೋಕ್ಷ ಅದು ಮಾಡ್ತಾರೆ ಇಲ್ಲ ಅವರೇ ನೋಡಿ ಇರೋರೆಲ್ಲ ಮೋಕ್ಷ ಕೊಡೋದು. ಸ್ವಲ್ಪ ಇವರೇ ಹರೀಶ್. ರೆಡಿ ರೆಡಿ.